ಮತ್ತು ದೈವಿ ಸೇವೆ. ಶ್ಲೋಕ 1. ವ್ಯಾಸ ಉವಾಚ ಇತಿ ಸಂಪ್ರಶ್ನ ಸಮೃಷ್ಟೋ ವಿಪ್ರಾಣಾಂ ರೋಮಹರ್ಷಣಿಃ ಪ್ರತಿಪೂಜ್ಯ ವಚಸ್ತೇಷಾಂ ಪ್ರವಕ್ತು ಮುಪಚಕ್ರಮೆ. ಅನುವಾದ. ವ್ಯಾಸರು ನುಡಿದರು. ರೋಮಹರ್ಷಣರ ಪುತ್ರರಾದ ಉಗ್ರಶ್ರವರು ಸೂತಮುನಿ ಬ್ರಾಹ್ಮಣರ ಸಮರ್ಪಕವಾದ ಪ್ರಶ್ನೆಗಳಿಂದ ಸಂತಸಗೊಂಡು ಅವರನ್ನು ಅಭಿನಂದಿಸಿ ಹೀಗೆ ಉತ್ತರಿಸತೊಡಗಿದರು. ಭಾವಾರ್ಥ. ನೈಮಿಷಾರಣ್ಯದ ಋಷಿಗಳು ಸೂತಮುನಿಗಳಲ್ಲಿ 6 ಪ್ರಶ್ನೆಗಳನ್ನು ಕೇಳಿದರು. ಆಗ ಸೂತಮುನಿಗಳು ಒಂದೊಂದಾಗಿ ಅವುಗಳಿಗೆ ಉತ್ತರಿಸಲು ಆರಂಭಿಸಿದರು. ಶ್ಲೋಕ 2. ಸೂತ ಉವಾಚ ಯಂ ಪ್ರಜಂತಂ ತಾಮನು ಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯಾತಯಾ ತರವೋ ಅಭಿನೇದು ತಂ ಸರ್ವಭೂತ ಹೃದಯಂ ಮುನಿಮಾನತ್ವ ಅಸ್ಮಿ. ಅನುವಾದ. ಶ್ರೀ ಸೂತಮುನಿ ನುಡಿದರು. ಪ್ರತಿಯೊಬ್ಬರ ಹೃದಯಾಂತರಾಳದಿಂದ ಸ್ಫೂರ್ತಿಯನ್ನುಕ್ಕಿಸುವ ಆ ಮಹರ್ಷಿಗೆ ಶುಕಮುನಿಗೆ ಗೌರವಪೂರ್ಣ ಪ್ರಣಾಮಗಳನ್ನು ಸಲ್ಲಿಸುವೆನು. ಅವರು ಉಪನಯನ ಸಂಸ್ಕಾರವನ್ನು ಮಾಡಿಕೊಳ್ಳದೆ ಅಥವಾ ಉಚ್ಚ ವರ್ಣದವರ ಧಾರ್ಮಿಕ ವಿಧಿಯನ್ನು ಪಾಲಿಸದೆ ಮನೆ ಬಿಟ್ಟು ಸನ್ಯಾಸವನ್ನು ಸ್ವೀಕರಿಸಲು ಹೊರಟು ಹೋದರು. ಆಗ ಅವರ ತಂದೆ ವೇದವ್ಯಾಸರು ಮಗನ ಅಗಲಿಕೆಯಿಂದ ಕಂಗಾಲಾಗಿ, ಓ ನನ್ನ ಮಗನೇ ಎಂದು ಜೋರಾಗಿ ಕೂಗಿಕೊಂಡರು. ನಿಜಕ್ಕೂ ಅದೇ ಅಗಲಿಕೆಯ ಭಾವವನ್ನು ತಡೆದ ಮರಗಳು ಕೂಡ ದುಃಖತಪ್ತ ತಂದೆಯ ಪ್ರತಿಕ್ರಿಯೆಯನ್ನು ಪ್ರತಿಧ್ವನಿಸಿದವು. ಭಾವಾರ್ಥ. ವರ್ಣ ಮತ್ತು ಆಶ್ರಮ ವ್ಯವಸ್ಥೆಯು ತನ್ನ ಅನುಯಾಯಿಗಳು ಪಾಲಿಸಬೇಕಾದ ಹಲವು ಶಾಸ್ತ್ರೋಕ್ತ ಕರ್ಮಗಳನ್ನು ವಿಧಿಸುತ್ತದೆ. ವೇದ ಅಧ್ಯಯನ ಮಾಡಬಯಸುವ ವಿದ್ಯಾರ್ಥಿ ಸದ್ಗುರುವಿನ ಬಳಿ ಹೋಗಿ ತನ್ನನ್ನು ಶಿಷ್ಯನೆಂದು ಒಪ್ಪಿಕೊಳ್ಳುವಂತೆ ಕೇಳಿಕೊಳ್ಳಬೇಕೆಂದು ಆ ಕರ್ಮಗಳು ವಿಧಿಸುತ್ತವೆ. ಯಜ್ಞೋಪವೀತವು ಆಚಾರ್ಯನ ಅಥವಾ ಸದ್ಗುರುವಿನ ಬಳಿ ವೇದ ಅಧ್ಯಯನ ಮಾಡುವುದರಿಂದ ಅರ್ಹತೆಯ ಸಂಕೇತ. ಶ್ರೀ ಶುಕಮುನಿಗಳು ಹುಟ್ಟಿನಿಂದಲೇ ಜೀವನ್ಮುಕ್ತರಾಗಿದ್ದರಿಂದ ಅಂತಹ ಸಂಸ್ಕಾರ ಕರ್ಮಗಳನ್ನು ಪಾಲಿಸಿರಲಿಲ್ಲ. ಮಾನವನು ಹುಟ್ಟಿದಾಗ ಸಾಧಾರಣ ಜೀವಿಯಾಗಿರುತ್ತಾನೆ. ಸಂಸ್ಕಾರ ಪ್ರಕ್ರಿಯೆಯಿಂದ 2ನೇ ಜನ್ಮ ತಳೆಯುತ್ತಾನೆ. ಅವನು ಹೊಸ ಬೆಳಕನ್ನು ಕಂಡಾಗ ಆಧ್ಯಾತ್ಮಿಕ ಉನ್ನತಿಗೆ ಮಾರ್ಗದರ್ಶನ ಬಯಸಿ ವೇದಗಳನ್ನು ವ್ಯಾಸಂಗ ಮಾಡಲು ಸದ್ಗುರುವಿನ ಬಳಿಗೆ ಹೋಗುತ್ತಾನೆ. ಆ ಸದ್ಗುರು ವಿಧೇಯನಾದ ಜಿಜ್ಞಾಸುವನ್ನು ಮಾತ್ರ ತನ್ನ ಶಿಷ್ಯನೆಂದು ಸ್ವೀಕರಿಸಿ ಅವನಿಗೆ ಯಜ್ಞೋಪವೀತವನ್ನು ಕೊಡುತ್ತಾನೆ. ಈ ರೀತಿ ಮನುಷ್ಯನೊಬ್ಬ 2ನೆಯ ಜನ್ಮವುಳ್ಳವ ಅಥವಾ ದ್ವಿಜನಾಗುತ್ತಾನೆ. ದ್ವಿಜನೆನಿಸಿದ ಬಳಿಕ ಆತ ವೇದಗಳನ್ನು ವ್ಯಾಸಂಗ ಮಾಡಬಹುದು. ವೇದಗಳಲ್ಲಿ ನಿಷ್ಣಾತನಾದ ಮೇಲೆ ಆತ ವಿಪ್ರನೆನಿಸುತ್ತಾನೆ. ವಿಪ್ರ ಅಥವಾ ವೇದ ವೇತೃವಾದ ಬ್ರಾಹ್ಮಣ ತನ್ಮೂಲಕ ಪರಾತ್ಪರವನ್ನು ಅರಿತು ವೈಷ್ಣವ ಪದವನ್ನು ತಲುಪುವವರೆಗೂ ಆಧ್ಯಾತ್ಮಿಕ ಬದುಕಿನಲ್ಲಿ ಉನ್ನತಿಯನ್ನು ಸಾಧಿಸುತ್ತಾನೆ. ವೈಷ್ಣವ ಪದ ಬ್ರಾಹ್ಮಣನಿಗೆ ಸ್ನಾತಕೋತ್ತರ ಪದವಿ ಉನ್ನತಿಶೀಲ ಬ್ರಾಹ್ಮಣ ಅಗತ್ಯವಾಗಿ ವೈಷ್ಣವನಾಗಬೇಕು. ವೈಷ್ಣವ ಅಂದರೇನೆ ತನ್ನಂತಾನರಿತ ವಿದ್ಯಾವಂತ ಬ್ರಾಹ್ಮಣ ಎಂದರ್ಥ. ಶ್ರೀ ಶುಕಮುನಿಗಳು ಹುಟ್ಟಿನಿಂದಲೇ ವೈಷ್ಣವರು. ಆದ್ದರಿಂದ ಅವರು ವರ್ಣಾಶ್ರಮ ಪ್ರಕ್ರಿಯೆಗಳಿಗೆಲ್ಲ ಒಳಪಡಬೇಕಾಗಿರಲಿಲ್ಲ. ಸಂಸ್ಕಾರವಿಲ್ಲದವನನ್ನು ಶುದ್ಧ ಭಗವದ್ಭಕ್ತನಾಗಿ ಅಥವಾ ವೈಷ್ಣವನನ್ನಾಗಿ ಪರಿವರ್ತಿಸುವುದೇ ವರ್ಣಾಶ್ರಮ ಧರ್ಮದ ಪರಮ ಗುರಿ. ಆದ್ದರಿಂದ ಶ್ರೇಷ್ಠ ವೈಷ್ಣವರು ಅಥವಾ ಉತ್ತಮ ಅಧಿಕಾರಿಯು ಅಂಗೀಕರಿಸಿದ ವೈಷ್ಣವನೇ ಬ್ರಾಹ್ಮಣ ಎಂದು ಆಗಲೇ ಹೇಳಿದ್ದಾಗಿದೆ. ಅಲ್ಲಿ ಅವನ ಜಾತಿಯನ್ನಾಗಲಿ ಪೂರ್ವ ಕರ್ಮವನ್ನಾಗಲಿ ಪರಿಗಣಿಸಲಾಗದು. ಶ್ರೀ ಚೈತನ್ಯ ಮಹಾಪ್ರಭು ಈ ತತ್ವವನ್ನು ಒಪ್ಪಿಕೊಂಡಿದ್ದರು. ಅಲ್ಲದೆ ಹರಿದಾಸ್ ಠಾಕೂರರು ಮುಸಲ್ಮಾನ ಕುಟುಂಬದಲ್ಲಿ ಹುಟ್ಟಿದ್ದರೂ ಅವರನ್ನು ಪವಿತ್ರ ನಾಮದ ಆಚಾರ್ಯರೆಂದು ಗುರುತಿಸಿದ್ದರು. ಇದರ ಅಂತರಾರ್ಥ ಇಷ್ಟು: ಶ್ರೀ ಶುಕಮುನಿಗಳು ವೈಷ್ಣವರಾಗಿಯೇ ಹುಟ್ಟಿದರು. ಬ್ರಹ್ಮತ್ವ ಆಗಲೇ ಅವರಲ್ಲಿ ಅಂತರ್ಗತವಾಗಿತ್ತು. ಹಾಗಾಗಿ ಅವರು ಯಾವುದೇ ಸಂಸ್ಕಾರವನ್ನು ಪಡೆಯಬೇಕಾದಿರಲಿಲ್ಲ. ಕಿರಾತ, ಹೂಣ, ಆಂಧ್ರ, ಪುಲಿಂದ, ಪುಲ್ಕಶ, ಆಭೀರ, ಶುಂಭ, ಯವನ, ಖಾಸ ಅಥವಾ ಅದಕ್ಕಿಂತ ಕೀಳು ಜಾತಿಯವನೋ ಯಾರಾದರಿರಲಿ ವೈಷ್ಣವರ ಕೃಪೆ ಮಾತ್ರದಿಂದ ಅತ್ಯುನ್ನತ ದಿವ್ಯ ಸ್ಥಾನವನ್ನು ಪಡೆಯಬಹುದಾಗಿದೆ. ಶ್ರೀ ಶುಕಮುನಿಗಳು ಶ್ರೀ ಸೂತಮುನಿಗಳ ಆಧ್ಯಾತ್ಮಿಕ ಗುರು. ಆದ್ದರಿಂದ ನೈಮಿಷಾರಣ್ಯದ ಋಷಿಗಳ ಪ್ರಶ್ನೆಗಳಿಗೆ ಉತ್ತರಿಸುವುದಕ್ಕೆ ತೊಡಗುವ ಮೊದಲು ಅವರು ಶ್ರೀ ಶುಕಮುನಿಗಳಿಗೆ ಗೌರವಪೂರ್ವಕವಾಗಿ ಪ್ರಣಾಮವನ್ನು ಸಲ್ಲಿಸುತ್ತಾರೆ. ಹರೇ ಕೃಷ್ಣ. ಮಧ್ಯಾಹ್ನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಮೇನ ತಸ್ಮೈ ಶ್ರೀ ಗುರವೇ ನಮಃ. ಭಾಗವತ್ ಪುರಾಣದ ಸ್ಕಂದದು ಮೊದಲೇ ಅಧ್ಯಾಯ ಸಮಾಪ್ತವಾಗಿದೆ. ಋಷಿಗಳು ಎಲ್ಲ ತಮ್ಮ ಪ್ರಶ್ನೆಗಳನ್ನ ಕೇಳಿದ್ದಾರೆ ಆದರ ಸತ್ಕಾರದಿಂದ ಸೂತ ಗೋಸ್ವಾಮಿಗಳಿಗೆ. ಈಗ ಸೂತ ಗೋಸ್ವಾಮಿಗಳು ಮೊದಲು ಎಲ್ಲಕ್ಕಿಂತ ಮುಂಚೆ ತಮ್ಮ ಗುರುಗಳ ಧ್ಯಾನ ಮಾಡಿ ಮುಂದುವರಿಸ್ತಾ ಇದ್ದಾರೆ. ಹೇಗೆ ಅವರು ಗುರುಗಳು ಯೋಗ್ಯತೆ ಏನಿತ್ತು ಅವರಿಂದ ಇವರು ಜ್ಞಾನ ಪಡ್ಕೊಂಡು ಮಾತಾಡ್ತಾ ಇದ್ದಾರೆ ಅಂತೆ. ಅವರು ಗುರುಗಳಾಗಿರುವಂತವ್ರು ಶುಕದೇವ ಗೋಸ್ವಾಮಿಗಳು. ಸೂತ ಉವಾಚ ಯಂ ಪ್ರವಜನ್ ತಮನುಪೇತಂ ಅಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಭಿಧೇನುಸ್ ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ಅವ್ರೇನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಮ್ಮ ಗುರುಗಳು ನಮಸ್ಕಾರ ಮಾಡಿ ನಾನು ಭಾಗವತವನ್ನು ಶುರು ಮಾಡ್ತಾ ಇದ್ದೀನಿ.
ಅವರು ಏನ್ ಮಾಡಿದ್ರಂದ್ರೆ ಅವರು ಪ್ರತಿಯೊಬ್ಬರು ಹೃದಯದಲ್ಲಿ ಇರ್ತಾರೆ. ಶುಕದೇವ ಗೋಸ್ವಾಮಿಗಳು ಅವರು ಹುಟ್ಟಿದ ತಕ್ಷಣ ಏನ್ ಮಾಡಿದ್ರು ಅಂದ್ರೆ ಸನ್ಯಾಸವನ್ನು ಸ್ವೀಕಾರ ಮಾಡಿದ್ರು ಅಂತ. ವಾಸ್ತವವಾಗಿ ಶುಕದೇವ್ ಗೋಸ್ವಾಮಿಗಳು ತಮ್ಮ ತಾಯಿ ಗರ್ಭದಲ್ಲಿ 16 ವರ್ಷ ಇದ್ರು. ಅವರು ಅದಕ್ಕೆ ಅವರು ವಿಶೇಷವಾದ ವ್ಯಕ್ತಿ, ಸಾಮಾನ್ಯ ವ್ಯಕ್ತಿ ಅಲ್ಲ. ಅವರು 16 ವರ್ಷ ತಾಯಿ ಗರ್ಭದಲ್ಲಿದ್ರು. ಯಾಕೆ ಅಂದ್ರೆ ಅವರಿಗೆ ಹುಟ್ಟೋ ಆಸಕ್ತಿನೂ ಇರ್ಲಿಲ್ಲ. ಹುಟ್ಟಿದ್ರೆ ಮತ್ತೆ ಸಂಸಾರದ ಮೋಹದಲ್ಲಿ ಸಿಕ್ಕಾಕೊಂಡ್ಬಿಡ್ತೇನೆ ನಾನು, ನನಗೆ ಮದುವೆ ಮಾಡಿಸ್ಲಿಕ್ಕೆ ಹಚ್ತಾರೆ, ಆಮೇಲೆ ನನಗೆ ಶಿಕ್ಷಣ ಕೊಡ್ತಾರೆ, ನನಗೆ ಧನ ಸಂಗ್ರಹ ಮಾಡಬೇಕು, ಈ ತರ ಮೋಹ ಎಲ್ಲದರಲ್ಲಿ ಸಿಕ್ಕಾಕೊಂಡ್ಬಿಡ್ತೇನೆ, ಅದಕ್ಕೆ ನನಗೆ ಹುಟ್ಟೋದೇ ಬೇಡ, ಈ ಸಂಸಾರದ ಮುಖಾನೇ ನೋಡೋದು ಬೇಡ ಅಂತ ಹೇಳಿ ತಾಯಿ ಗರ್ಭದಲ್ಲಿ ಕುತ್ಕೊಂಡಿದ್ರು ಅವರು. ಆದ್ರೆ ಯಾವಾಗ ಭಗವಂತ ಆಶ್ವಾಸನೆ ಕೊಟ್ಟ, ಇಲ್ಲಪ್ಪ ನಿನ್ಗೆ ಆತರ ಆಗಲ್ಲ, ನಿನ್ನ ರಕ್ಷಣೆ ನಾನೇ ಮಾಡ್ತೀನಿ, ನೀ ಸಂಸಾರ ಮೋಹದಲ್ಲಿ ಸಿಕ್ಕಾಕೊಳ್ಳಲ್ಲ ಅನ್ನುವಂತ ಆಶ್ವಾಸನೆ ಸಿಕ್ಕ ಮೇಲೆ ಅವ್ರು ಜನ್ಮ ತಗೊಂಡ ತಕ್ಷಣ ಅವ್ರು ಏನ್ ಮಾಡಿದಂದ್ರೆ ಮನೆಯನ್ನು ಬಿಟ್ಟು ಹೋಗ್ಬಿಟ್ಟು, ಎದ್ದು ಬಿಟ್ಟು ಮನೆಯಿಂದ ಬಿಟ್ಟು, ಅದೇ ತರ ಬಟ್ಟೆ, ಹುಟ್ಟಿರೋ ಮಗು ಬಟ್ಟೆನೂ ಇರಲ್ಲ ಮೈ ಮೇಲೆ, ಆ ಬಟ್ಟೆ ಇಲ್ದೇನೆ ಅದೇ ತರ ಮನೆಯನ್ನು ಬಿಟ್ಟು ನಡ್ಕೊಂಡು ಕಾಡಿಗೆ ಹೋಗೋಕ್ ಶುರು ಮಾಡಿದ್ರು. ಯಾಕಂದ್ರೆ ಈ ಸಂಸಾರ ಬೇಡ, ಆಸಕ್ತಿ ಬೇಡ, ಏನು ಬೇಡ ಅಂತ. ಅವ್ರ ತಂದೆ ಕಳಕಳಿ ಏನಂತೆ, ನನ್ ಮಗ ಹುಟ್ಟಿದಾನೆ, ನನ್ನ ಕರ್ತವ್ಯ ಇದೆ ಅವರಿಗೆ ಉಪನಯನ ಮಾಡಿಸ್ಬೇಕು, ಬ್ರಹ್ಮ ಗಾಯತ್ರಿಯನ್ನು ಹೇಳ್ಬೇಕು, ವೇದಗಳನ್ನ ಹೇಳ್ಕೊಡ್ಬೇಕು, ವೇದ ಪಾಠ ಮಾಡಿ ಅವರು ಮುಂದೆ ದೊಡ್ಡವರಾದ್ಮೇಲೆ ಧರ್ಮ ಆಚರಣೆ ಮಾಡಿ, ಇದೆಲ್ಲ ಕಳಕಳಿಯಿಂದ ಅವರು ಅವರ ಮಗ ಹಾಗೆ ಬಿಟ್ಟು ಹೋಗ್ತಾ ಇದ್ದಾನೆ, ಇದೆಲ್ಲ ಸಂಸ್ಕಾರ ಕೊಡೋ ಅವಕಾಶ ಸಿಗ್ಲಿಲ್ಲ ಅಂತ ಚಿಂತೆ ಆಗಿತ್ತು. ಪ್ರತಿಯೊಂದು ತಂದೆಗೆ ಆತರ ಚಿಂತೆ ಆಗ್ಬೇಕು, ಏನಂತೆ ನನ್ನ ಮಕ್ಕಳಿಗೆ ಸಂಸ್ಕಾರ ಕೊಡೋ ಅವಕಾಶ ನನಗೆ ಸಿಗ್ತಾ ಇಲ್ವೇ ಅಂತ. ಆ ತರ ವೇದವ್ಯಾಸರು ಜವಾಬ್ದಾರಿ ಇರುವಂತ ತಂದೆ ಆಗಿದ್ರು. ಇವತ್ತಿನ ತರ ಅಲ್ಲ. ಇವತ್ತು ಸಂಸ್ಕಾರದ ಬಗ್ಗೆ ಅಷ್ಟು ಚಿಂತೆ ಇಲ್ಲ, ಹೇಗೋ ಮಾಡಿ ಒಂದ್ ಸ್ವಲ್ಪ ಶಿಕ್ಷಣ ತಗೊಂಡು ಒಂದ್ ಸ್ವಲ್ಪ ದುಡ್ಡು ಗಳಿಸು ಅಷ್ಟು ಆಗ್ಬಿಟ್ರೆ ಸಾಕು, ಬೇರೆ ಚಿಂತೆ ಇಲ್ಲ ಅಂತ. ಆತರ ಅಲ್ಲ, ವೇದವ್ಯಾಸರಿಗೆ ಬಹಳ ಚಿಂತೆ ಆಗಿತ್ತು, ಮಕ್ಕಳಿಗೆ ಹೇಗಾದ್ರೂ ಮಾಡಿ ಸಂಸ್ಕಾರಗಳನ್ನ ಕೊಡ್ಬೇಕು ಅಂತ. ಅದಕ್ಕೆ ಆದ್ರೆ ಶುಕದೇವ ಗೋಸ್ವಾಮಿಗೆ ಇದೆಲ್ಲದ್ರಲ್ಲಿ ರುಚಿ ಇರ್ಲಿಲ್ಲ. ಈ ಸಂಸ್ಕಾರ ಮತ್ತೆ ಇವ್ರು ನನಗೆ ಸಿಕ್ಕಾಕ್ಸ್ಬಿಡ್ತಾರೆ ಮೋಹ ಮಾಯದಲ್ಲಿ, ನನಗೇನು ಬೇಡ ಅಂತ ಬಿಟ್ಟು ಕಾಡಿನಲ್ಲಿ ಹೋಗೋಕ್ ಶುರು ಮಾಡಿದ್ರು. ಅವ್ರ ತಂದೆ ಶುಕ ಬಾರೋ ಮನೆಗೆ ಅಂತ ಜೋರಾಗಿ ಕೂಗ್ತಾ ಅವ್ರ ಹಿಂದೆ ಹೋಗ್ತಾ ಇದ್ರು. ಇದರಿಂದ ಹೇಳೋದೇನಂದ್ರೆ ತಾತ್ಪರ್ಯ, ಒಂದ್ ಕಡೆ ತಂದೆ ತಾಯಿಗಳಿಗೆ ಇದು ಗಾಂಭೀರ್ಯತೆ ಇರ್ಬೇಕು, ಸಂಸ್ಕಾರಗಳು ಮುಂದಿನ ಪೀಳಿಗೆಯಲ್ಲಿ ಬರ್ಬೇಕು ಮಕ್ಕಳಿಗೆ ಅಂತ. ಇನ್ನೊಂದು ಕಡೆ ಮಕ್ಕಳು ಜವಾಬ್ದಾರಿ ತಗೊಂಡು ಗೃಹ ತ್ಯಾಗ ಮಾಡಿದ್ರೆ ಅಂತ ಶ್ರೇಷ್ಠ ಮಕ್ಕಳು ಸಿಗೋದು ಬಹಳ ಅದೃಷ್ಟ. ಗೃಹ ತ್ಯಾಗ ಮಾಡಿ ಸನ್ಯಾಸವನ್ನು ಸ್ವೀಕಾರ ಮಾಡಿ ಭಗವತ್ ಭಕ್ತಿ ಪ್ರಚಾರ ಮಾಡಿದ್ರೆ ಅಂತ ಶ್ರೇಷ್ಠ ಮಕ್ಕಳು ಸಮಾಜಕ್ಕೆ ಬೇಕಾಗಿದ್ದಾರೆ. ಈಗ ಹೇಗೆ ದೇಶದ ರಕ್ಷಣೆ ಮಾಡ್ಲಿಕ್ಕೆ ಎಷ್ಟೋ ಜನ ತನ್ನ ಮಕ್ಕಳನ್ನ ಅಲ್ಲೇ ಯುದ್ಧ ಆಡ್ಲಿಕ್ಕೆ ಕಳಿಸ್ಕೊಡ್ತಾರೆ. ಯಾಕಂದ್ರೆ ಅವ್ರ ದೇಶದ ರಕ್ಷಣೆ ಮಾಡಿದ್ರೆ ನಾವು ಇಲ್ಲಿ ಸುಖವಾಗಿರ್ಬೋದು. ಅದೇ ತರ ಮನುಷ್ಯ ಸಮಾಜದಲ್ಲಿ ಕೃಷ್ಣ ಭಕ್ತಿಯ ರಕ್ಷಣೆ ಆಯ್ತಂದ್ರೆ ಇಡೀ ಸಮಾಜದ ಜನರ ಚೇತನೆ ಬೆಳೆಯುತ್ತೆ, ಮತ್ತೆ ಅವರು ಭಗವಂತನ ನಾಮಕ್ಕೆ ಮರಳಿ ಹೋಗ್ಲಿಕ್ಕೆ ಬಹಳ ಸರಳವಾಗುತ್ತೆ. ಅದಕ್ಕೋಸ್ಕರ ಈ ತರ ಸನ್ಯಾಸವನ್ನು ಸ್ವೀಕಾರ ಮಾಡಿ ಜೀವನವನ್ನು ಭಗವತ್ ಸೇವೆಯಲ್ಲಿ ಸಮರ್ಪಣೆ ಮಾಡುವಂತ ಜನ ಕೂಡ ಬೇಕಾಗಿದ್ದಾರೆ. ಈಗ ಮನುಷ್ಯ ಸಮಾಜದಲ್ಲಿ ಧರ್ಮ ಬಹಳ ಮುಖ್ಯವಾದದ್ದು. ಧರ್ಮ ಇಲ್ಲ ಅಂದ್ರೆ ಮನುಷ್ಯ ಸಮಾಜ ಪಶು ಸಮಾಜ ಆಗುತ್ತೆ. ಆಹಾರ ನಿದ್ರಾ ಭಯಮೈಥುನಂಚ ಸಾಮಾನ್ಯಮೇತತ್ ಪಶುಭಿರ್ ನರಾಣಾಂ ಧರ್ಮೋ ಹಿತೇಶಾಂ ಅಧಿಕೋ ವಿಶೇಷೋ ಧರ್ಮೇಣ ಹೀನ ಪಶುಭಿರ್ ಸಮಾನ. ಈ ಧರ್ಮ ಇಲ್ಲ ಅಂದ್ರೆ ಪಶು ಸಮಾಜ ಆಗುತ್ತೆ. ಹೇಗೆ? ಒಂದು ಉದಾಹರಣೆ, ಈಗ ಧರ್ಮದ ಒಂದು ಅಂಶ ಏನಂದ್ರೆ ವಿವಾಹ ಧಾರ್ಮಿಕ ಸಮಾಜಗಳಲ್ಲಿ ಇರುತ್ತೆ. ಎಲ್ಲೆಲ್ಲಿ ಧಾರ್ಮಿಕ ಸಮಾಜ ಇದೆ ಅಲ್ಲೆಲ್ಲ ವಿವಾಹದ ವ್ಯವಸ್ಥೆ ಇದೆ. ಯಾವ ಸಮಾಜದಲ್ಲಿ ವಿವಾಹದ ವ್ಯವಸ್ಥೆ ಇಲ್ಲ, ಅದೇ ಪರಸ್ಪರ ಸಂಭೋಗ ವಿವಾಹ ಇಲ್ಲೇ ಆಗುತ್ತೆ, ಅದು ಪಶು ಸಮಾಜ. ಮನುಷ್ಯ ಸಮಾಜದಲ್ಲಿ ಇದು ವಿಶೇಷ. ಅದೇ ತರ ಧರ್ಮದ ಬಹಳಷ್ಟು ನಿಯಮಗಳಿದೆ. ವಿವಾಹ ಅನ್ನೋದು ಒಂದ್ ನಿಯಮ ಇದೆ. ಈ ತರ ಬಹಳಷ್ಟು ನಿಯಮಗಳಿದಾವೆ ಧರ್ಮದ್ದು. ಭಗವಂತನ ಆರಾಧನೆ ಮಾಡ್ಬೇಕು, ಪೂಜೆ ಮಾಡ್ಬೇಕು, ಜನ ತಮ್ಮ ಉದ್ಯೋಗ ಕರ್ತವ್ಯಗಳನ್ನ ಏನ್ ಮಾಡ್ತಾರೆ ಭಗವಂತನಿಗೆ ಸಮರ್ಪಣೆ ಮಾಡ್ಬೇಕು. ಒಬ್ಬ ರೈತ ಏನ್ ಬೆಳೆಸ್ತಾನೆ ಕೊನೆಗೆ ಬಂದ ಮೇಲೆ ಎಲ್ಲ ಮನೆಗೆ ಬಂದ ಮೇಲೆ ಕಾಳು ಕಡಿಗಳು ಮೊದಲು ದೇವಸ್ಥಾನಕ್ಕೆ ಸಮರ್ಪಣೆ ಮಾಡ್ಬೇಕು. ಇದೆಲ್ಲ ನಿಯಮಗಳು ಧರ್ಮದ್ದು ಇದೆ. ಯಾಕಂದ್ರೆ ಮನುಷ್ಯ ಸಮಾಜದಲ್ಲಿ ಧರ್ಮ ಇಲ್ಲ ಅಂದ್ರೆ ನೈತಿಕತೆ ಬರಲ್ಲ.
ಇವತ್ತು ಸ್ವತಂತ್ರವಾಗಿ ನೈತಿಕತೆಯನ್ನು ತರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನ್ ನಿನಗ್ ತೊಂದರೆ ಕೊಡಬಾರ್ದು, ನೀನ್ ನನಗ್ ತೊಂದರೆ ಕೊಡಬಾರ್ದು, ಇದು ಇವತ್ತಿನ ನೈತಿಕತೆ ನಿಯಮ. ಆದ್ರೆ ಅದು ಸಾಧ್ಯವಿಲ್ಲ ಆ ತರ ಆಗ್ಲಿಕ್ಕೆ. ಯಾಕಂದ್ರೆ ಕನಿಷ್ಠ ನಾನ್ ನಿಮಗ್ ತೊಂದರೆ ಕೊಡಲ್ಲ, ನೀವ್ ನಮಗ್ ತೊಂದರೆ ಕೊಡಲ್ಲ ಅಂದ್ರೆ ಆ ಪಾಪ ಮೂಕ ಪ್ರಾಣಿಗಳಿಗಾದ್ರೂ ತೊಂದರೆ ಕೊಡ್ತೇವೆ, ಅವರ ಮಾಂಸ ಭಕ್ಷಣ ಆಗುತ್ತೆ. ಅದ್ರದ್ದು ಯಾರು ಪ್ರಶ್ನೆ ಕೇಳ್ತಾರೆ, ಅವ್ರಿಗೂ ನೋವು ಆಗುತ್ತೆ ಕಣ. ಅದೇ ತರ ಬಹಳಷ್ಟು ಈ ಸಮಾಜದಲ್ಲಿ ಮೋಸ ಅದು ಎಲ್ಲ ಅನೈತಿಕತೆ ಯಾಕೆ ಬರುತ್ತೆ? ಯಾಕಂದ್ರೆ ಧರ್ಮ ಇಲ್ಲ. ಅದಕ್ಕೆ ಧರ್ಮ ಸ್ಥಾಪನೆ ಅವಶ್ಯಕವಾಗಿದೆ. ಧರ್ಮ ಎರಡು ರೂಪದಲ್ಲಿ ಬರುತ್ತೆ ಮನುಷ್ಯ ಸಮಾಜದಲ್ಲಿ. ಎರಡು ರೀತಿಯಿಂದ ಧರ್ಮದ ವಿಭಜನೆ ಆಗಿದೆ. ಒಂದು ವರ್ಣ, ಒಂದು ಆಶ್ರಮ ಅಂತ. ಮನುಷ್ಯ ಸಮಾಜದಲ್ಲಿ 4 ವರ್ಣಗಳಿದಾವೆ: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತೆ ಶೂದ್ರ. ಮತ್ತೆ ಒಬ್ಬ ಮನುಷ್ಯನ ಜೀವನ ಕಾಲದಲ್ಲಿ 4 ಆಶ್ರಮಗಳಿರ್ತವೆ: ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ ಮತ್ತೆ ಸನ್ಯಾಸ ಅಂತ. ಈ ವರ್ಣ ಮತ್ತೆ ಆಶ್ರಮ ವಿಭಾಗಗಳು ಯಾಕಾಗಿದ್ದಾವೆ? ಕಾಲಕ್ರಮೇಣ ಅವರು ಆಧ್ಯಾತ್ಮಿಕ ಅಭಿವೃದ್ಧಿ ಆಗ್ಲಿ ಅಂತ, ಅವರು ಭಗವಂತನ ಹತ್ರ ಹೋಗ್ಲಿ ಅಂತ. ಒಬ್ಬ ಬ್ರಾಹ್ಮಣ ಇರ್ತಾನೆ, ಅವನು ಈಗ ಎಲ್ಲರೂ ಉದ್ಯೋಗ ಏನಾದ್ರು ಮಾಡ್ಬೇಕು, ಪರಿವಾರ ಸಾಕ್ಲಿಕ್ಕೆ ಏನಾದ್ರು ಕೆಲಸ ಮಾಡ್ಲೇಬೇಕು. ಈ ಭೂಮಿ ಏನಿದೆ ಕರ್ಮ ಭೂಮಿ ಇದೆ, ಇದು ಪುಣ್ಯ ಭೂಮಿ ಅಲ್ಲ. ಸ್ವರ್ಗ ಏನಿದು ಪುಣ್ಯ ಭೂಮಿ, ಆದ್ರೆ ಈ ಭೂಲೋಕ ಕರ್ಮ ಭೂಮಿ. ಅದಕ್ಕೆ ಪುಣ್ಯದಿಂದ ಸುಖ ಬರುತ್ತೆ ಸ್ವರ್ಗದಲ್ಲಿ, ಕರ್ಮದಿಂದ ಸುಖ ದುಃಖ ಬರುತ್ತೆ ಈ ಭೂಮಂಡಲದಲ್ಲಿ. ಅದಕ್ಕೆ ಕರ್ಮ ಏನಾದ್ರೂ ಮಾಡ್ಲೇಬೇಕು. ಅದಕ್ಕೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ತಮ್ಮ ವರ್ಣೋಚಿತ ಕರ್ಮಗಳನ್ನ ಮಾಡಿದ್ರೆ ಅವರು ಪರಿಶುದ್ಧಿ ಆಗತ್ತೆ. ಇವತ್ತು ಆಗ್ತಾ ಇಲ್ಲ. ಇವತ್ತು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಜಾತಿ ಅಷ್ಟೇ ಉಳಿದ್ಬಿಟ್ಟಿದೆ ಹೊರತು ಯಾರು ಆ ವರ್ಣೋಚಿತ ಕರ್ಮಗಳನ್ನ ಮಾಡ್ತಾ ಇಲ್ಲ. ಬ್ರಾಹ್ಮಣನಿಗೆ ಪಠಣ ಪಾಠಣ ಯಜನ ಯಾಜನ ದಾನ ಪ್ರತಿಗ್ರಹ ಇರುತ್ತೆ. ಕ್ಷತ್ರಿಯನಿಗೆ ಅವರು ಈಶ್ವರ ಭಾವ ಇರುತ್ತೆ, ಅವರು ಬೇರೆಯವರ ರಕ್ಷಣೆ ಮಾಡ್ತಾರೆ. ಆಮೇಲೆ ವೈಶ್ಯರು ಕೃಷಿ ಗೋರಕ್ಷೆ ವಾಣಿಜ್ಯ ಮಾಡ್ತಾರೆ. ಶೂದ್ರರು ಪರಿಚಾರ್ಯ ಮಾಡ್ತಾರೆ, ಬೇರೆ ವರ್ಣಗಳಿಗೆ ಸೇವೆ ಮಾಡ್ತಾರೆ. ಈ ತರ ವರ್ಣೋಚಿತ ಕಾರ್ಯಗಳನ್ನ ಮಾಡಿ ಶುದ್ಧೀಕರಣ ಆಗುತ್ತೆ. ಅದೇ ತರ ಆಶ್ರಮಗಳು, ಪ್ರತಿಯೊಬ್ಬ ವ್ಯಕ್ತಿ ಮೊದಲನೇ 25 ವರ್ಷ ಬ್ರಹ್ಮಚಾರಿ ಆಶ್ರಮವನ್ನು ಪಾಲನೆ ಮಾಡಬೇಕು. ಬ್ರಹ್ಮಚಾರಿ ಆಶ್ರಮದಲ್ಲಿ ಕಡ್ಡಾಯವಾಗಿ ಇಂದ್ರಿಯ ನಿಗ್ರಹ ಇರುತ್ತೆ. ಸ್ತ್ರೀ ಬಗ್ಗೆ ಚಿಂತನೆ ಮಾಡಲ್ಲ ಅವರು ಬರೀ ತಮ್ಮ ಗುರುಗಳ ಸೇವೆ ಮಾಡೋದು, ಇದು ಒಂದೇ ಅವ್ರ ಜೀವನದ ಚಿಂತನೆ ಇರುತ್ತೆ ಮೊದಲು 25 ವರ್ಷ. ಆ ಗುರು ಸೇವೆ ಬಿಟ್ಟು ಬೇರೆ ಜೀವನದಲ್ಲಿ ಲಕ್ಷ್ಯವೇ ಇರಲ್ಲ ಅವ್ರಿಗೆ. ಗುರು ಸೇವೆ ಜ್ಞಾನ ಅರ್ಜವ. ಇದಾದ್ಮೇಲೆ ಗೃಹಸ್ಥಾಶ್ರಮ ಸ್ವೀಕಾರ ಮಾಡಿ ಧರ್ಮ ಪಾಲನೆ ಮಾಡ್ತಾರೆ. ಗೃಹಸ್ಥಾಶ್ರಮ ಅಂದ್ರೆ ವಿವಾಹ ಅಂದ್ರೆ ಸಂಭೋಗಕ್ಕೆ ಲೈಸೆನ್ಸ್ ಕೊಟ್ಟಂಗಲ್ಲ, ಅದು ಒಂದು ಆಶ್ರಮ. ಈಗ ಹೇಗೆ ಆಶ್ರಮದಲ್ಲಿ ತಪಸ್ವಿಗಳಿರ್ತಾರೆ, ಶ್ರಮ ಪಡ್ತಾರೆ, ಆ ತರ ಗೃಹಸ್ಥಾಶ್ರಮದಲ್ಲೂ ಕೂಡ ತಪಸ್ವಿಗಳು ಸಾಧುಗಳಿರ್ಬೇಕು. ಅವರು ಮನೆಯಲ್ಲಿ ಗೃಹಸ್ಥಾಶ್ರಮದಲ್ಲಿ ಶ್ರಮ ಪಡ್ಬೇಕು. ಶ್ರಮ ಏನಕ್ಕೆ ಪಡ್ಬೇಕು? ಧರ್ಮ ಪಾಲನೆಗೋಸ್ಕರ ಶ್ರಮ ಪಡ್ಬೇಕು. ಪ್ರತಿ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಯಜ್ಞ ಯಾಗಾದಿಗಳಾಗ್ತವೆ, ಗೃಹಸ್ಥ ಮನೆಯಲ್ಲಿ ಯಜ್ಞ ಯಾಗಾದಿಗಳಾಗ್ತವೆ. ಆಮೇಲೆ ಅದಾದ್ಮೇಲೆ ಪೂಜೆ, ಭಗವಂತನ ಪೂಜೆ ಆಗುತ್ತೆ. ಈ ತರ ಧರ್ಮ ಪಾಲನೆ ಆಗುತ್ತೆ. ಕೃಷ್ಣ ಪ್ರಸಾದ ಸೇವನೆ ಇರುತ್ತೆ, ಅದ್ ಬಿಟ್ಟು ಬೇರೆ ಏನ್ ಸೇವನೆ ಇರಲ್ಲ. ಈ ತರ ಧರ್ಮ ಪಾಲನೆ ಪ್ರತಿ ಒಬ್ಬ ಗೃಹಸ್ಥನ ಮನೆಯಲ್ಲಿರುತ್ತೆ. ಅದಾದ್ಮೇಲೆ 50 ವರ್ಷ ಆಯ್ತು, ನನ್ನ ಮಕ್ಕಳು ಜವಾಬ್ದಾರಿ ಮುಗೀತು, ಇನ್ನೇನ್ ಮಾಡ್ಬೇಕು? ಇವತ್ತಿನ ಕಾಲದಲ್ಲಿ ಜನ ಏನ್ ಮಾಡ್ತಾರೆ? ರಿಟೈರ್ಮೆಂಟ್ ಆದ ತಕ್ಷಣ ಟಿವಿ ನೋಡ್ತಾ ಕುತ್ಕೋಬಹುದು, ಅಥವಾ ಪಾರ್ಕ್ ನಲ್ಲಿ ಹೋಗಿ ಯಾರ್ದ ಜೊತೆಗೆ ಹರಟೆ ಹೊಡಿತಾ ಕುತ್ಕೋಬಹುದು. ಆ ತರ ಅಲ್ಲ. ಪುರಾತನ ಕಾಲದಲ್ಲಿ ಪಂಚಷೋಡಶ ವನಂ ರಜೆ, 50 ವರ್ಷ ಕಳೆದೋಯ್ತು, 5 ವರ್ಷಕ್ಕೆ ಜವಾಬ್ದಾರಿ ಮುಗಿದ್ ಬಿಡ್ತಾ ಇತ್ತು ಹಿಂದಿನ ಕಾಲದಲ್ಲಿ. ಯಾಕಂದ್ರೆ ಬೇಗ ಮದ್ವೆ ಆಗ್ತಾ ಇತ್ತು, ಮಕ್ಕಳು ಬೇಗ ಆಗ್ತಾರೆ, ಮಕ್ಕಳು ಬೇಗ ಆಗಿ ಆ ಮಕ್ಳಿಗೂ ಮದ್ವೆ ಬೇಗ ಮಾಡಿಸಿ 50 ವರ್ಷಕ್ಕೆ ಎಲ್ಲ ಜವಾಬ್ದಾರಿ ಮುಗಿದ್ ಬಿಡುತ್ತೆ. ಅವಾಗ ಏನ್ ಮಾಡ್ತಾರೆ? ಪಂಚಷೋಡಶ ವನಂ ರಜೆ, ಕಾಡಿಗೆ ಹೋಗ್ಬೇಕು ಅಂತ ಹೇಳ್ತಾರೆ. ಕಾಡಿಗೆ ಹೋಗ್ಬೇಕಂದ್ರೆ ಏನು? ನಮ್ಮ ಮನೆ ಜವಾಬ್ದಾರಿಗಳನ್ನ ತ್ಯಾಗ ಮಾಡಿ ಮುಂದೆ ನಾವು ಬರೀ ಆಧ್ಯಾತ್ಮಿಕ ಪ್ರಗತಿಗೋಸ್ಕರ ಕೆಲಸ ಮಾಡ್ಬೇಕು. ಆ ಸಮಯದಲ್ಲಿ ಮನೆಯಲ್ಲಿ ಕೂತ್ಕೊಂಡು ನನಗೆ ಯಾರು ನೋಡ್ಕೊಳ್ತಾರೆ, ಚೆನ್ನಾಗಿ ನೋಡ್ಕೊಳ್ತಾರೆ ಇಲ್ಲೋ, ಒಳ್ಳೆ ಆಹಾರ ಕೊಡ್ತಾರೆ ಇಲ್ಲೋ, ಅದೆಲ್ಲ ಚಿಂತನೆ ಮಾಡ್ಬಾರ್ದು. ಆ ಮನೆಯನ್ನು ತ್ಯಾಗ ಮಾಡಿ ಪೂರ್ತಿ ಭಗವತ್ ಸೇವೆಯಲ್ಲಿ ತೊಡಗ್ಬೇಕು. ಅದು ವಾನಪ್ರಸ್ಥ ಆಶ್ರಮ. ವಾನಪ್ರಸ್ಥ ಆಶ್ರಮ ಪರಿಪಕ್ವ ಆದಾಗ ಸನ್ಯಾಸ ಆಶ್ರಮ ಇರುತ್ತೆ. ಸನ್ಯಾಸ ಅಂದ್ರೆ ಏನು? ಅವಾಗ ಈ ಸಂಸಾರದ ಜೊತೆಗೆ ಸಂಬಂಧ ಇರಲ್ಲ. ಈ ತರ 4 ಆಶ್ರಮಗಳು, 4 ವರ್ಣಗಳೇನಿದ್ದಾವೆ, ಮನುಷ್ಯ ಸಮಾಜನ ಶುದ್ಧಿ ಮಾಡೋಕ್ಕೋಸ್ಕರ ಇದಾವೆ. ಕಾಲಕ್ರಮೇಣ ಶುದ್ಧವಾಗಿ ಶುದ್ಧ ಕೃಷ್ಣ ಭಕ್ತಿಯನ್ನು ಸ್ವೀಕಾರ ಮಾಡ್ಬೇಕು ಅಂತ. ಆತರ ಈಗ ಇದರಲ್ಲಿ ದ್ವಿಜಗಳು 3 ತರ ಇರ್ತಾರೆ. ದ್ವಿಜಗಳು ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಇವ್ರು 3 ದ್ವಿಜರು.
ಯಾಕೆ ಅವ್ರು ದ್ವಿಜ ಅಂದ್ರೆ ಅವ್ರಿಗೆ 2 ಸರಿ ಹುಟ್ಟು ಬರುತ್ತೆ, ಒಂದ್ಸರಿ ಜನ್ಮ ಇರಲ್ಲ, 2 ಸರಿ ಜನ್ಮ ಇರುತ್ತೆ ಅಂತ. ಮೊದ್ಲು ಜನ್ಮ ತಾಯಿ ಗರ್ಭದಿಂದ ಇರುತ್ತೆ. ಜನ್ಮನ ಜಾಯತೆ ಶೂದ್ರ, ತಾಯಿ ಗರ್ಭದಿಂದ ಹುಟ್ಟಿರುವಂತ ವ್ಯಕ್ತಿ ಶೂದ್ರನೇ ಇರ್ತಾನೆ. ಯಾಕಂದ್ರೆ ಅವನಿಗೆ ಶುದ್ಧಿ ನಿಯಮ ಗೊತ್ತಿರಲ್ಲ, ಅಲ್ಲಿ ಮುಟ್ತಾನೆ ಇಲ್ಲಿ ಮುಟ್ತಾನೆ, ಅದನ್ನ ಮುಟ್ಟಿ ಬಾಯಲ್ಲಿ ಹಾಕೊಳ್ತಾನೆ, ಎಲ್ಲಿ ಬೇಕಲ್ಲಿ ಮೂತ್ರ ವಿಸರ್ಜನೆ ಮಾಡ್ತಾರೆ. ಆ ಸಮಯದಲ್ಲಿ ಅವ್ರಿಗೇನ್ ಗೊತ್ತಿರಲ್ಲ ಶುದ್ಧಿ ನಿಯಮಗಳು, ಅದಕ್ಕೆ ಅವರು ಶೂದ್ರವತ್ತಿರ್ತಾರೆ, ಶೂದ್ರ ತರ ಇರ್ತಾರೆ. ಮುಂದೆ ಅವರಿಗೆ ಸಂಸ್ಕಾರ ಸಿಗುತ್ತೆ. ಸಂಸ್ಕಾರ ವಿಶೇಷವಾಗಿ ಉಪನಯನ ಸಂಸ್ಕಾರ ಇರುತ್ತೆ. ಗರ್ಭದಾನ ಆದ್ಮೇಲೆ ಪುಂಸಾವನ, ಶ್ರೀಮಂತ, ಹುಟ್ಟಿದ ತಕ್ಷಣ ಜಾತಕರ್ಮ ಅಂತ ಇರುತ್ತೆ. ಜಾತಕರ್ಮ ಆದ್ಮೇಲೆ ನಾಮಕರಣ ಸಂಸ್ಕಾರ, ಚೌಲಾಕರಣ ಸಂಸ್ಕಾರ ಇರುತ್ತೆ, ನಿಷ್ಕ್ರಮಣ ಸಂಸ್ಕಾರ, ಈ ತರ ಬೇರೆ ಬೇರೆ ಸಂಸ್ಕಾರಗಳಾಗಿ ಕೊನೆಗೆ ಉಪನಯನ ಸಂಸ್ಕಾರ ಅಂತ ಇರುತ್ತೆ. ಆ ಉಪನಯನ ಸಂಸ್ಕಾರದಲ್ಲಿ ಈ ತರ ಜನಿವಾರ ಹಾಕ್ತಾರೆ, ಇಲ್ಲಿ ಮೈ ಮೇಲೆ ಜನಿವಾರ ಹಾಕಿ ಅವರಿಗೆ ಬ್ರಹ್ಮ ಗಾಯತ್ರಿಯಲ್ಲಿ ಉಪದೇಶ ಮಾಡ್ತಾರೆ. ಈ ಉಪನಯನ ಸಂಸ್ಕಾರ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ 3 ಜನರಿಗೆ ಇರುತ್ತೆ. ಇದಕ್ಕೆ ದ್ವಿಜತ್ವ ಸಿಗುತ್ತೆ, ಅವ್ರಿಗೆ ದ್ವಿಜ ಆಗ್ತಾರೆ, 2ನೇ ಜನ್ಮ ಸಿಗುತ್ತೆ ಅವ್ರಿಗೆ ಈ ಮಂತ್ರ ದೀಕ್ಷೆಯಿಂದ. ಅದಕ್ಕೆ ಅವರು ಬ್ರಹ್ಮ ಗಾಯತ್ರಿಯನ್ನು ಉಪದೇಶ ಮಾಡಿದ್ದಾರೆ, ಗುರುಗಳು ಮಾಡ್ತಾರೆ. ಆ ಬ್ರಹ್ಮ ಗಾಯತ್ರಿಯನ್ನ ಪ್ರತಿ ದಿವಸ ಅವರು ಉಚ್ಚಾರಣೆ ಮಾಡಬೇಕು. ಇದರಿಂದ ಅವ್ರಿಗೆ ವೇದದ ಮೇಲೆ ಅಧಿಕಾರ ಸಿಗುತ್ತೆ. ವೇದದ ಮೇಲೆ ಅಧಿಕಾರ ಅಂದ್ರೆ ವೇದ ಅಧ್ಯಯನ ಮಾಡ್ಬೋದು ಅವರು. ಅದಕ್ಕೆ ಹಿಂದಿನ ಕಾಲದಲ್ಲಿ ಇದು ಗುರುಗಳ ಹತ್ರ ಈ ಮಂತ್ರವನ್ನು ಸ್ವೀಕಾರ ಮಾಡ್ಬೇಕಂತಿರುತ್ತೆ. 1000 ವರ್ಷದ ಪರಂಪರೆಯಲ್ಲಿ ಸಾಮಾನ್ಯವಾಗಿ ತಂದೆ ಅಧಿಕಾರಿ ಇರ್ತಾ ಇದ್ರು. ಯಾಕಂದ್ರೆ ಸ್ವತಃ ತಂದೆಯ ಗುರು ಸ್ಥಾನದಲ್ಲಿ ಇರ್ತಾ ಇದ್ರು. ಅವರು ಉಪದೇಶವನ್ನು ಕೊಡ್ತಾ ಇದ್ರು. ಇದು ಅವ್ರ ಕರ್ತವ್ಯ, ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ ತನ್ನ ಮಕ್ಕಳಿಗೆ ಈ ತರ ಸಂಸ್ಕಾರಗಳನ್ನ ಕೊಡ್ಬೇಕು ಅಂತ. ಇದು ಔಪಚಾರಿಕತೆ ಆಗ್ಬಾರ್ದು ಅಷ್ಟೇ, ಬರೀ ಫಾರ್ಮ್ಯಾಲಿಟಿ ಅಂತ ಆಗ್ಬಾರ್ದು. ಹೌದಪ್ಪ ನಮ್ಮ ಮನೆ ಪರಂಪರೆ ಇದೆ, ನಾವು ಜನ್ಮಾರ ಕೊಡ್ಬೇಕು ಅಂತ ಅಲ್ಲ, ಆತರ ಅಲ್ಲ. ಉಪನಯನದಲ್ಲಿ ಏನಿದೆ ಅಂದ್ರೆ ವೇದ ಅಧ್ಯಯನ ಮಾಡ್ಬೇಕು ಅವರು. ಜನ್ಮನ ಜಾಯತೆ ಶೂದ್ರ ಸಂಸ್ಕಾರ ಭವೇ ದ್ವಿಜ ವೇದವಾಕ್ಯ ಪಠೇತ್ ವಿಪ್ರಹ. ವೇದಾಧ್ಯಯನ ಮಾಡ್ಬೇಕು ಅವರು. ಇದಾದ್ಮೇಲೆ ಬರೀ ಸಂಸ್ಕಾರ ಔಪಚಾರಿಕತೆಗೋಸ್ಕರ ಅಷ್ಟೇ ಇರಬಾರ್ದು. ಅದಕ್ಕೆ ಅವರು ಆ ಸ್ವಶಾಖಾ ಏನಿರುತ್ತೆ, ಅವ್ರ ಪರಿವಾರ ಯಾವ ಶಾಖೆಯಲ್ಲಿ ಬಂದಿದೆ, ಋಗ್ವೇದನೋ, ಯಜುರ್ವೇದನೋ, ಸಾಮವೇದನೋ, ಅಥರ್ವ ವೇದನೋ, ಆ ಋಗ್ವೇದದಲ್ಲಿ ಯಾವ ಶಾಖಾ ಇದೆ, ಕಟ ಶಾಖಾ ಇದೆಯೋ, ಅಶ್ವಲಾಯನ ಸೂತ್ರ ಶಾಖಾ ಇದೆಯೋ, ಯಾವ ಶಾಖಾ ಇದೆ ಆ ಶಾಖಾ ಅನುಸಾರವಾಗಿ ಆ ವೇದ ಮಂತ್ರಗಳನ್ನ ಅವರು ಕಲಿತಾ ಇದ್ರು ಸಣ್ಣ ವಯಸ್ಸಿನಲ್ಲಿ. ಇದರಿಂದ ಏನಾಗ್ತಾರೆ, ವೇದ ಅಧ್ಯಯನ ಮಾಡಿ ಮುಂದೆ ವೇದಾಂತವನ್ನು ಕಲ್ತ್ಕೊಂಡ ಮೇಲೆ ಅವರು ವೇದ ಅಧ್ಯಯನ ಮಾಡಿ ವಿಪ್ರರಾಗ್ತಾರೆ. ವೇದಾಂತವನ್ನು ಕಲ್ತ್ಕೊಂಡ್ಮೇಲೆ ಬ್ರಹ್ಮಸತ್ಯ ಅರ್ಥ ಆಗುತ್ತೆ, ನಿಜವಾಗಿ ಬ್ರಾಹ್ಮಣ ಅವಾಗ ಆಗ್ತಾರೆ. ಅವಾಗ ಬ್ರಾಹ್ಮಣ ಅಂದ್ರೆ ಏನು, ಪರಬ್ರಹ್ಮನನ್ನು ಅರ್ಥ ಮಾಡ್ಕೋಬೇಕು. ಪರಮ ಸತ್ಯ, ಪ್ರಪಂಚಕ್ಕೆ ಕಾರಣ ಏನು ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಬ್ರಾಹ್ಮಣ ಪದವಿ ಸಿಗುತ್ತೆ. ಹೊರತು ಬರೀ ಜನ್ಮದಿಂದ ಯಾರಿಗೂ ಬ್ರಾಹ್ಮಣ ಪದವಿ ಸಿಗಲ್ಲ. ಇದು ಮಹಾಭಾರತದಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಜನ್ಮದಿಂದ ಎಲ್ಲರೂ ಶೂದ್ರ ಇರ್ತಾರೆ. ಸಂಸ್ಕಾರದಿಂದ ದ್ವಿಜತ್ವ ಸಿಗುತ್ತೆ. ಮುಂದೆ ವೇದ ಪಾಠ ಮಾಡ್ಬೇಕು. ವೇದ ಪಾಠ ಮಾಡ್ಕೊಂಡಾದ್ಮೇಲೆ ಬ್ರಹ್ಮ ಸತ್ಯವನ್ನು ಅರ್ಥ ಮಾಡ್ಕೋಬೇಕು. ಪರಬ್ರಹ್ಮ ಅಂದ್ರೆ ಏನು, ಎಲ್ಲದಕ್ಕೆ ಮೂಲ ಕಾರಣ ಏನಿದೆ ಅದು ಶ್ರೀಕೃಷ್ಣ ಪರಮಾತ್ಮ, ವಿಷ್ಣು, ನಾರಾಯಣ, ಅವರೇ ಪರಬ್ರಹ್ಮ. ಇದನ್ನ ಯಾರು ಅರ್ಥ ಮಾಡ್ಕೊಳ್ತಾರೆ ಆ ಸ್ತರದಲ್ಲಿ ಅವರು ಬ್ರಾಹ್ಮಣ ಆಗ್ತಾರೆ. ಈ ಸ್ತರ ಮುಟ್ಲಿಲ್ಲ ಅಂದ್ರೆ ಬ್ರಾಹ್ಮಣ ಆಗಲ್ಲ. ಈಗ ಹೈಕೋರ್ಟ್ ಅಲ್ಲಿ ಒಬ್ರು ಲಾಯರ್ ಅಂತ ಕೆಲಸ ಮಾಡ್ತಾರೆ ಅಥವಾ ಜಡ್ಜ್ ಅಂತ ಕೆಲಸ ಮಾಡ್ತಾರೆ. ಅವರಿಗೆ ಆ ಪದವಿ ತಮ್ಮ ಶಿಕ್ಷಣದಿಂದ ಸಿಕ್ಕಿರುತ್ತೆ. ಈಗ ಅವ್ರ ಮಗನಿಗೆ ಅವರು ಹೈಕೋರ್ಟ್ ಜಡ್ಜ್ ಮಗ ಇದ್ದಾನೆ ಅಂತ ಹೇಳಿ ಅವನಿಗೆ ಅಡ್ವೊಕೇಟ್ ಡಿಗ್ರಿ ಕೊಡ್ಲಿಕ್ಕೆ ಆಗಲ್ಲ. ಅವನು ಯೂನಿವರ್ಸಿಟಿಗೆ ಹೋಗ್ಬೇಕು, ಅಡ್ಮಿಷನ್ ಮಾಡಿಸ್ಬೇಕು, ಓದ್ಬೇಕು, ಪರೀಕ್ಷೆ ಬರೀಬೇಕು, ಆವಾಗ ಅವನಿಗೆ ಸಿಗುತ್ತೆ. ಅದೇ ತರ ಸಾಮಾನ್ಯ ವ್ಯಕ್ತಿ ಯಾರು ಹೈಕೋರ್ಟ್ ಜಡ್ಜ್ ಇರಲ್ಲ, ಅವನು ಕೂಡ ಅಡ್ಮಿಷನ್ ತಗೊಂಡು ಅದೇ ಅಧ್ಯಯನ ಮಾಡಿ ಅವನು ಕೂಡ ಆ ಪದವಿಯನ್ನು ಪಡಿಬಹುದು. ಆದ್ರೆ ಈ ಹೈಕೋರ್ಟ್ ಜಡ್ಜ್ ಮಗನಿಗೆ ಒಂದು ಒಳ್ಳೆ ಅವಕಾಶ ಇರುತ್ತೆ. ಏನೇ ಸಮಸ್ಯೆಗಳು ಬಂದ್ರೆ, ಪ್ರಶ್ನೆಗಳು ಬಂದ್ರೆ ಅವನು ಅಪ್ಪನಿಗೆ ಕೇಳ್ಬೋದು. ಅಪ್ಪನಿಗೆ ಕೇಳಿ ಆ ಪ್ರಕಾರ ಅವನು ಪ್ರಶ್ನೆ ಉತ್ತರಗಳನ್ನ ಬರಿಬಹುದು. ಆದ್ರೆ ಆ ಅವಕಾಶ ಇನ್ನೊಬ್ಬಗಿರಲ್ಲ. ಅದೇ ತರ ಪ್ರತಿಯೊಬ್ಬ ತಥಾ ದೀಕ್ಷಾ ವಿಧಾನೇನ ದ್ವಿಜತ್ವಂ ಜಾಯತೆ ನೃಣಾಮ್ ಅಂತ ಹೇಳ್ತಾರೆ. ಹೇಗೆ ಹಿಂದಿನ ಕಾಲದಲ್ಲಿ ಕಂಚು ಏನಿರ್ತಾ ಇತ್ತಲ್ಲ, ಆ ಕಂಚಿನಿಂದ ಚಿನ್ನವನ್ನು ತಯಾರು ಮಾಡೋ ಪದ್ಧತಿ ಜನರಿಗೆ ಗೊತ್ತಿತ್ತು. ಮಂತ್ರದಿಂದ ಕಂಚೇನಿರುತ್ತೆ, ಕಂಚಿನಿಂದ ಚಿನ್ನವನ್ನು ಪರಿವರ್ತನೆ ಮಾಡ್ತಿದ್ರು. ಹೇಗೆ ಆ ಮಂತ್ರದ ಮುಖಾಂತರ ಕಂಚಿನಿಂದ ಚಿನ್ನ ಬರುತ್ತೆ, ಆ ತರ ಬ್ರಹ್ಮ ಗಾಯತ್ರಿ ಮಂತ್ರದಿಂದ ಸಾಮಾನ್ಯ ವ್ಯಕ್ತಿಗೂ ದ್ವಿಜತ್ವ ಬರುತ್ತೆ ಅಂತ ಶಾಸ್ತ್ರದಲ್ಲಿ ಪ್ರಮಾಣ ಇದೆ.
ಶಾಸ್ತ್ರದಲ್ಲಿ ಸಾಕ್ಷಾತ್ವಾಗಿ ಹೇಳಿದೆ ಏನಂತೆ, ಅಧಿಕಾರಿ ಇರುವಂತ ವ್ಯಕ್ತಿ ಯಾರಾದ್ರೂ ಇದ್ರೆ ಅವರಿಗೆ ಉಚ್ಚ ಕುಲದಲ್ಲಿ ಇಲ್ಲ ಅಂದ್ರೂ ಕೂಡ ಅವರಿಗೆ ಈ ಬ್ರಹ್ಮ ಗಾಯತ್ರಿ ದೀಕ್ಷೆ ಸಿಕ್ಕರೆ ಅವ್ರಿಗೂ ಕೂಡ ದ್ವಿಜತ್ವ ಬರುತ್ತೆ ಅಂತ. ಅದಕ್ಕೆ ಈ ದ್ವಿಜತ್ವ ಜನ್ಮಸಿದ್ಧ ಅಧಿಕಾರ ಅಲ್ಲ. ಸಾಮಾನ್ಯವಾಗಿ ಹೌದು, ಒಂದು ಕುಲದಲ್ಲಿ ಹುಟ್ಟಬೇಕಂದ್ರೆ ಒಳ್ಳೆ ಪ್ರಾರಬ್ಧ ಬೇಕು, ನಿಸ್ಸಂದೇಹ, ಅದರಲ್ಲಿ ಸಂಶಯನೇ ಇಲ್ಲ. ಇದು ಎಲ್ಲರಿಗೂ ಎಲ್ಲಾ ತರದ್ದು ಸಾಮಾನ್ಯ, ಎಲ್ಲರಿಗೂ ಈ ತರ ಶ್ರೇಷ್ಠ ಜನ್ಮ ಸಿಗಲ್ಲ. ಕೃಷ್ಣ ಭಗವದ್ಗೀತೆ 6ನೇ ಅಧ್ಯಾಯದಲ್ಲಿ ಹೇಳಿದಾನೆ ಏನಂತೆ, ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಏತದ್ದಿ ದುರ್ಲಭತರಂ ಲೋಕೆ ಜನ್ಮ ಯದೀದೃಶಂ ಅಂತ. ಅಂದ್ರೆ ಇಂದಿನ ಜನದಲ್ಲಿ ಯಾರು ಯೋಗಿಗಳಾಗಿದ್ರು ಆ ತರ ಶ್ರೇಷ್ಠ ಯೋಗಿಗಳು ಏನ್ ಮಾಡ್ತಾರೆ, ಮುಂದಿನ ಜನ ಅವರು ಏನೋ ಯೋಗದ ಪರಿಪೂರ್ಣತೆ ಮಾಡ್ಲಿಲ್ಲ ತಮ್ಮ ಜೀವನದಲ್ಲಿ, ಏನೋ ಕಷ್ಟಗಳು ಬಂದು ಕೊನೆ ಕಾಲದಲ್ಲಿ ಯೋಗದಿಂದ ಪಥಭ್ರಷ್ಟರಾಗ್ತಾರೆ. ಅಂತ ಭ್ರಷ್ಟರಾಗಿರುವಂತ ಯೋಗಿಗಳು ಏನಾಗ್ತಾರೆ, ಯೋಗೋ ಭ್ರಷ್ಟೋಪಿ ಜಾಯತೆ ಅಂತ ಹೇಳ್ತಾರೆ. ಅವ್ರು ಏನ್ ಮಾಡ್ತಾರೆ, ಅವರು ಈ ತರ ಕುಲೀನ ಜನ್ಮದಲ್ಲಿ, ಒಳ್ಳೆ ಕುಲದ ಜನ್ಮದಲ್ಲಿ ಹುಟ್ಟುತ್ತಾರೆ. ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ, ಅವರು ದುರ್ಲಭ ಕುಲದಲ್ಲಿ ಹುಟ್ಟುತ್ತಾರೆ. ದುರ್ಲಭ ಕುಲ ಅಂದ್ರೆ ಏನು, ಶ್ರೇಷ್ಠ ಕುಲ. ಶ್ರೇಷ್ಠ ಕುಲ ಅಂದ್ರೆ ಏನು, ಬ್ರಾಹ್ಮಣನ ಕುಲದಲ್ಲಿ ಹುಟ್ಟುತ್ತಾರೆ ಅಥವಾ ಧನಿಕರ ಕುಲದಲ್ಲಿ ಹುಟ್ಟುತ್ತಾರೆ. ಎಲ್ಲಿ ಧರ್ಮ ಪಾಲನೆ ಚೆನ್ನಾಗಾಗುತ್ತೆ ಆ ತರ ಗರ್ಭದಲ್ಲಿ ಹುಟ್ಟುತ್ತಾರೆ. ಅದಕ್ಕೆ ಖಂಡಿತ ಶ್ರೇಷ್ಠ ಕುಲದಲ್ಲಿ ಹುಟ್ಟೋದಂದ್ರೆ ಇದು ಪೂರ್ವ ಜನ್ಮ ಸುಕೃತಿ ಇದ್ದೇ ಇರುತ್ತೆ, ಇದರಲ್ಲಿ ಸಂಶಯನೇ ಇಲ್ಲ. ಆದ್ರೆ ಹಾಗಂತೆ ಅದು ದ್ವಿಜತ್ವ ಜನ್ಮಸಿದ್ಧ ಅಧಿಕಾರ ಬರಲ್ಲ, ಬ್ರಾಹ್ಮಣತ್ವ ಜನ್ಮಸಿದ್ಧ ಅಧಿಕಾರ ಬರಲ್ಲ. ಅವರು ಕೂಡ ಸಂಸ್ಕಾರಗಳನ್ನ ಬೆಳೆಸ್ಕೊಳ್ಳೇಬೇಕು ತಮ್ಮ ಜೀವನದಲ್ಲಿ. ಅವರು ಪ್ರತಿದಿನ ಸಂಧ್ಯಾ ವಂದನಾದಿಗಳನ್ನ ಮಾಡಬೇಕು, ದೇವರ ಪೂಜೆ ಮಾಡ್ಬೇಕು, ಪ್ರತಿ ತಮ್ಮ ಜೀವನ, ತಮ್ಮ ಉದ್ಯೋಗ, ತಮ್ಮ ಮೇನ್ ಅಂದ್ರೆ ತಮ್ಮ ಮುಖ್ಯವಾದದ್ದು ಸ್ವವೃತ್ತಿ ಪಾಲನೆ ಮಾಡಬಾರ್ದು ಬ್ರಾಹ್ಮಣ. ಸ್ವವೃತ್ತಿ ಅಂದ್ರೆ ಏನು, ಇದು ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಬರ್ದಿದೆ. ಸ್ವವೃತ್ತಿ ಅಂದ್ರೆ ಬೇರೆಯವರ ಮೇಲೆ ಅವಲಂಬನೆ ಮಾಡೋದು. ಒಂದು ಶ್ವಾನ ಅಂದ್ರೆ ನಾಯಿ ಏನಿರುತ್ತೆ ಅದು ಬೇರೆಯವ್ರ ಮೇಲೆ ಅವಲಂಬನೆ ಆಗಿರುತ್ತೆ, ಸ್ವತಂತ್ರವಾಗಿರಲ್ಲ. ಎಲ್ಲಿ ಅವರಿಗೆ ಅನ್ನ ಸಿಗುತ್ತೆ ಆ ಮನೆ ಹೋಗುತ್ತೆ. ಆ ತರ ಒಬ್ಬ ವ್ಯಕ್ತಿ ಎಲ್ಲಿ ತನಕ ಬೇರೆಯವರ ಮೇಲೆ ಅವಲಂಬನೆ ಮಾಡಿ ತನ್ನ ಉದ್ಯೋಗ ನಿರ್ವಹಣೆ ಮಾಡ್ತಾ ಇದ್ದಾನೆ ಅಲ್ಲಿವರೆಗೆ ಅವನಿಗೆ ಬ್ರಾಹ್ಮಣತ್ವ ಬರಲ್ಲ. ಇದು ಬಹಳ ಮುಖ್ಯ. ಸಂಸ್ಕಾರ ಉಪನಯನ ಏನೋ ಕೊಟ್ಟು ಬಿಡ್ತೀರಿ, ಆದ್ರೆ ಉಪನಯನ ಸಿಕ್ಕ ಮೇಲೆ ಇಡೀ ಜೀವನ ಆ ತರ ನಿರ್ವಹಣೆ ಮಾಡ್ತಾ ಇದ್ದಾರ ಅದನ್ನೇ ನೋಡ್ಬೇಕು. ಇಲ್ಲಿ ಸುಖದೇವ ಗೋಸ್ವಾಮಿ ಇತ್ತ, ಅವರಿಗೆ ವೇದ ಕಲಿಯುವ ಹವ್ಯಾಸನೂ ಇಲ್ಲ, ಏನು ಕಲಿಯುವ ಹವ್ಯಾಸ ಇಲ್ಲ. ಯಾಕೆಂದ್ರೆ ಅವರು ಬ್ರಾಹ್ಮಣತ್ವ ಶ್ರೇಷ್ಠ ಮಟ್ಟಕ್ಕೆ ಮುಟ್ಟುಬಿಟ್ಟಿದ್ದಾರೆ. ಭಗವಂತನನ್ನ ನೋಡ್ಕೊಳ್ತಾನೆ, ನಾನು ಯಾಕೆ ಈ ತರದಲ್ಲಿ ಸಿಕ್ಕಾಕೊಳ್ಬೇಕು, ಈ ತರ ಲೌಕಿಕ ವಿದ್ಯೆಗಳು ವೈದಿಕ ವಿದ್ಯೆಗಳಲ್ಲಿ ಯಾಕೆ ಸಿಕ್ಕಾಕೋಬೇಕು, ನಾನು ಮುಂದೆ ಭಗವಂತ ನೋಡ್ಕೊಳ್ತಾನೆ ಅನ್ನುವಂತ ಪೂರ್ತಿ ವಿಶ್ವಾಸ ಇದೆ. ಅವರಷ್ಟು ಸ್ತರದಲ್ಲಿ ನಾವು ಇಲ್ಲ ಅಂದ್ರೂ ಕೂಡ, ನಾವೇನು ಅಷ್ಟು ಶ್ರೇಷ್ಠ ವೈರಾಗ್ಯ ಇರ್ಲಿಕ್ಕಿಲ್ಲ, ಆದ್ರೂ ಸಹ ಕನಿಷ್ಠವಾಗಿ ಪರಾವಲಂಬನೆ ಇರಬಾರ್ದು ಬ್ರಾಹ್ಮಣತ್ವದಲ್ಲಿ. ಬ್ರಾಹ್ಮಣತ್ವ ಸ್ವಾವಲಂಬಿ ಇರ್ಬೇಕು. ಸ್ವಾವಲಂಬಿ ಅಂದ್ರೆ ಅವರು ಪಾಠ ಹೇಳ್ಕೊಡ್ಬೇಕು, ಯಜ್ಞಗಳನ್ನ ಮಾಡ್ಬೇಕು, ಪಾಠ ಹೇಳಿ ಯಜ್ಞಗಳನ್ನ ಮಾಡಿ ಅದರಿಂದ ದಕ್ಷಿಣೆ ಏನ್ ಬರುತ್ತೆ ಅದ್ರ ಮೇಲೆ ಬದುಕ್ಬೇಕು, ವಿನಃ ಅವರು ಜಾಬ್ಗಳನ್ನ ತಗೋಬಾರ್ದು. ಇವತ್ತು ಬ್ರಾಹ್ಮಣರು ಕೇಳ್ತಾ ಇದ್ದಾರೆ, SC ST ಕೋಟಾ ಇದೆ, ಆ ಕೋಟಾ ಇದೆ, ಈ ಕೋಟಾ ಇದೆ, ನಮ್ಮ ಬ್ರಾಹ್ಮಣರಿಗೆ ಕೋಟಾನೇ ಇಲ್ಲ, ಅದಕ್ಕೆ ನಮ್ ಜಾಬ್ಗಳೆಲ್ಲ ಹೋಗ್ಬಿಟ್ಟಿದೆ ಅಂತ. ಆದ್ರೆ ನಾನ್ ಕೇಳೋ ಪ್ರಶ್ನೆ ಏನಂದ್ರೆ, ಬ್ರಾಹ್ಮಣ ಇದ್ರೆ ಅವನಿಗೆ ಕೋಟಾ ಬೇಕು ಯಾಕೆ, ಜಾಬ್ ಯಾಕೆ ಬೇಕು? ಅವರು ತಿರಸ್ಕಾರ ಮಾಡ್ಬೇಕು, ನಮ್ಗೆ ಈ ಜಾಬ್ಗಳೇ ಬೇಡ, ಸರ್ಕಾರಿ ನೌಕರಿನೇ ಬೇಡ, ನಾವು ಪಾಠಣ ಯಾಜನೆ 10,000 ಜನರಿಗೆ ಪಾಠ ಹೇಳಿ ಅವರು ಯಜ್ಞಗಳನ್ನ ಮಾಡಿ ಇದರಿಂದ ಬದುಕ್ತೇವೆ. ಬ್ರಾಹ್ಮಣತ್ವ ಅಂದ್ರೆ ಇದು ಹೊರತು ಬ್ರಾಹ್ಮಣನಿಗೆ ಪರಾವಲಂಬನೆ ಅವಶ್ಯಕತೆ ಇಲ್ಲ. ಇದು ಬಹಳ ಮುಖ್ಯವಾದದ್ದು. ನಮ್ಮ ಉದ್ಯೋಗ ಕೂಡ ನಮ್ಮ ವರ್ಣ ಪ್ರಕಾರ ಆಗ್ಬೇಕು, ಇಲ್ಲಾದ್ರೆ ಏನಾಗುತ್ತೆ ಅದು ಜಾತಿ ಆಗ್ಬಿಡುತ್ತೆ, ಜನ್ಮದ ಅಧಿಕಾರ ಅಷ್ಟೇ ಆಗ್ಬಿಡುತ್ತೆ ವಿನಾ ಆಮೇಲೆ ಅದ್ರ ಬೆಲೆ ಕಡಿಮೆ ಆಗುತ್ತೆ. ಇವತ್ತು ಬ್ರಾಹ್ಮಣನಿಗೆ ಬೆಲೆ ಯಾಕೆ ಕಡಿಮೆ ಇದೆ ಮನುಷ್ಯ ಸಮಾಜದಲ್ಲಿ, ಯಾಕಂದ್ರೆ ಅವರು ತಮ್ಮ ಜೀವನ ನಿರ್ವಹಣೆ ಬ್ರಾಹ್ಮಣತ್ವ ನಿಯಮ ಅನುಸಾರವಾಗಿ ಮಾಡ್ತಾ ಇಲ್ಲ. ಅದಕ್ಕೆ ಆ ತರದ್ದು ಪರಿವರ್ತನೆ ಮಾಡ್ಬೇಕು. ಇದು ಪ್ರಭುಪಾದರು ಪ್ರದರ್ಶನ ಮಾಡಿದ್ದು ತಮ್ಮ ಜೀವನ ಕಾಲದಲ್ಲಿ. ಚೈತನ್ಯ ಮಹಾಪ್ರಭುಗಳಾಗ್ಲಿ ಪ್ರಭುಪಾದರಾಗ್ಲಿ ಅವರು ನಿಜವಾದ ಬ್ರಾಹ್ಮಣತ್ವ ಎಲ್ಲಿದೆ ಅದನ್ನ ಸ್ವೀಕಾರ ಮಾಡಿ ಆ ಪ್ರಕಾರ ಜನರಿಗೆ ಅವಕಾಶವನ್ನು ಕೊಟ್ಟರು. ಅದಕ್ಕೆ ಸಾಧನ ಅವಶ್ಯಕವಾಗಿದೆ ಬ್ರಾಹ್ಮಣನಲ್ಲಿ, ಸಾಧನ ಅತಿ ಅವಶ್ಯಕವಾಗಿದೆ ಎಲ್ಲಕ್ಕಿಂತ ಮುಂಚೆ. ಅಂದ್ರೆ ಬೆಳಿಗ್ಗೆ ಬೇಗ ಹೇಳ್ಬೇಕು, ಬೇಗ ಎದ್ದು ಅವರು ತಮ್ಮ ಭಗವಂತನ ಧ್ಯಾನ ಮಾಡ್ಬೇಕು, ಸಂಧ್ಯಾ ವಂದನೆ ಗಾಯತ್ರಿ ಜಪ ಮಾಡ್ಬೇಕು. ಇದಾದ ಮೇಲೆ ಅವರು ಹರಿನಾಮ ಕೀರ್ತನೆ ಜಪವನ್ನು ಮಾಡ್ಬೇಕು, ಭಾಗವತ ಶ್ರವಣ ಭಾಗವತ ಕೀರ್ತನೆ ಮಾಡ್ಬೇಕು, ಭಾಗವತ ಬೇರೆಯವ್ರಿಗೆ ಹೇಳ್ಕೊಡ್ಬೇಕು, ಶ್ರವಣ ಮಾಡ್ಬೇಕು. ಈ ತರ ಮಾಡಿದ್ರೆ ಅವರು ನಿಜವಾದ ಬ್ರಾಹ್ಮಣತ್ವ ಪಾಲನೆ ಮಾಡ್ಬೋದು. ಈ ಸಾಧನ ಇದ್ರೆ ಒಬ್ಬ ಶೂದ್ರ ಕೂಡ ವೈಷ್ಣವ ಆಗ್ಬೋದು.
ಪ್ರಹ್ಲಾದ ಅವರು ಹುಟ್ಟಿರೋದು ಅಸುರ ಕುಲದಲ್ಲಿ. ಅಸುರ ಕುಲದಲ್ಲಿ ಹುಟ್ಟಿದ್ರೂ ಸಹ ಅವರು ಶ್ರೇಷ್ಠ ವೈಷ್ಣವತ್ವ ಸ್ತರದಲ್ಲಿದ್ರು, ಮಹಾಜನರಿದ್ರು. 12 ಮಹಾಜನರಲ್ಲಿ ಪ್ರಹ್ಲಾದರ ಹೆಸರು ಕೂಡ ಇದೆ, ಅಸುರ ಕುಲದಲ್ಲಿ ಹುಟ್ಟಿರುವಂತವ್ರು. ಆಮೇಲೆ ಗಜೇಂದ್ರ ಮನುಷ್ಯ ಕುಲನೇ ಇಲ್ಲ, ಆನೆಯ ಕುಲ, ಹಸ್ತಿನಿ ಆನೆಯ ಕುಲದಲ್ಲಿ ಹುಟ್ಟಿದ್ರು. ಅಂದ್ರೆ ಮನುಷ್ಯನ್ಗಿಂತ ಕೆಳಮಟ್ಟಿನ ಸ್ತರ ಜನ್ಮ. ಆದ್ರೂ ಕೂಡ ಅವರು ವೈಷ್ಣವರಾಗಿ ಭಗವತ್ ಸ್ತುತಿ ಮಾಡಿದ್ರು. ಅದೇಗೆ ಸಾಧ್ಯ? ಭಗವಂತನ ಕೃಪೆಯಿಂದ ಸಾಧ್ಯ. ಆಮೇಲೆ ಇವತ್ತಿನ ಕಾಲದಲ್ಲಿ ನೀವು ಅದು ತುಂಬಾ ಹಳೆದು ಅಂತ ಹೇಳ್ತಿದ್ರೆ, ಕಲಿಯುಗದಲ್ಲಿ ಕನಕದಾಸ ಅನ್ನುವಂತ ಶ್ರೇಷ್ಠ ವೈಷ್ಣವ ಇದ್ರು. ಅವರು ಎಷ್ಟು ಭಗವಂತನ ಧ್ಯಾನ ಮಾಡಿ ಎಷ್ಟು ಅದ್ಭುತ ಕೀರ್ತನೆಗಳ ರಚನೆ ಮಾಡಿದ್ರು ಕನಕದಾಸರು. ಇವತ್ತು ಕೂಡ ಪ್ರತಿಯೊಬ್ಬ ಬ್ರಾಹ್ಮಣ ಅವ್ರ ಕೀರ್ತನೆಯನ್ನು ಹಾಡಿ ಆನಂದವನ್ನು ಅನುಭವಿಸ್ತಾ ಇದ್ದಾರೆ. ಕೃಷ್ಣ ಭಕ್ತಿಯಲ್ಲಿ ಪ್ರಗತಿ ಮಾಡ್ಲಿಕ್ಕೆ ಅವರು ರಚನೆ ಮಾಡಿರುವಂತ ಕೀರ್ತನೆಗಳು ಎಷ್ಟು ಅದ್ಭುತವಾಗಿದೆ. ಅವ್ರ ಜನ್ಮ ಶೂದ್ರ ಜನ್ಮ ಇತ್ತು, ಆದ್ರೂ ಕೂಡ ಅವರಲ್ಲಿ ವೈಷ್ಣವತ್ವ ಶ್ರೇಷ್ಠ ಸ್ತರದಲ್ಲಿತ್ತು. ಯಾವಾಗ ಕೃಷ್ಣ ಭಗವದ್ಗೀತೆಯನ್ನು ಹೇಳೋದಕ್ಕೆ ನಿರ್ಧಾರ ಮಾಡಿದ್ರು, ಅಲ್ಲಿ ಯಾರನ್ನ ಆಯ್ಕೆ ಮಾಡಿದ್ರು? ಅವರು ಅಲ್ಲಿರುವಂತ ಯಾವ ಬ್ರಾಹ್ಮಣ ಪೂಜಾರಿ ಯಾರನ್ನ ಆಯ್ಕೆ ಮಾಡ್ಲಿಲ್ಲ, ಅವರು ಅರ್ಜುನನ್ನ ಆಯ್ಕೆ ಮಾಡಿದ್ರು, ಒಬ್ಬ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿರುವಂತವ್ರು. ಆ ತರ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿರುವಂತ ಅರ್ಜುನನಿಗೆ ಅವರು ಭಗವದ್ಗೀತೆಯ ಉಪದೇಶವನ್ನು ಮಾಡಿದ್ರು. ಅದಕ್ಕೆ ಜ್ಞಾನಕ್ಕೆ ಜನ್ಮದ್ದು ಅಧಿಕಾರ ಇಲ್ಲ. ಭಾರತದಲ್ಲಿ ತುಂಬಾ ಈ ಜಾತಿವಾದ ತುಂಬಾ ದೃಢವಾಗಿದೆ. ಪ್ರತಿಯೊಂದು ವ್ಯಕ್ತಿಯ ರಕ್ತದಲ್ಲಿ ಜಾತಿವಾದ ಇದೆ. ರಾಜಕಾರಣಿಗಳು ಓಟು ಕೂಡ ಜಾತಿವಾದದ ಮೇಲೆ ತಗೊಳ್ತಾರೆ. ಆಮೇಲೆ ಎಲ್ಲೋದ್ರೂ ಮನುಷ್ಯ ಸಮಾಜದಲ್ಲಿ ಜಾತಿವಾದ ಬಹಳ ಪ್ರಮುಖವಾಗಿದೆ. ಜಾತಿವಾದದಿಂದ ಏನಾಗುತ್ತೆ ಅಂದ್ರೆ, ಅವರಿಗೆ ಜಾತಿಗೆ ಸಂಬಂಧಿಸಿರುವಂತ ಅಧಿಕಾರಗಳು ಬೇಕು ಅಷ್ಟೇ ಹೊರತು ಆ ಜಾತಿಯ ಕರ್ತವ್ಯಗಳ ನಿರ್ವಹಣೆ ಯಾರಿಗೂ ಮಾಡೋದು ಬೇಡ. ಈಗ ಒಬ್ಬ ಶೂದ್ರ ಇರ್ತಾನೆ, ಅವನಿಗೆ ಎಲ್ಲಾ ಅಧಿಕಾರಗಳನ್ನ ಸ್ವೀಕಾರ ಮಾಡ್ತಾನೆ. SC/ST ಕೋಟಾ ಏನಿರುತ್ತೆ ಅದು ಸ್ವೀಕಾರ ಮಾಡ್ತಾನೆ, ಹೊರತು ಶೂದ್ರನ ಕರ್ತವ್ಯಗಳೇನಿದ್ದಾವೆ ಅದು ಮಾಡ್ಲಿಕ್ಕೆ ಯಾರು ಸಿದ್ಧರಾಗಿಲ್ಲ ಶೂದ್ರರು. ಅದೇ ತರ ಬ್ರಾಹ್ಮಣ ಕೂಡ, ಅವನಿಗೆ ಬ್ರಾಹ್ಮಣಂದು ಅಧಿಕಾರ ಸಮ್ಮಾನ ಸತ್ಕಾರ ಬೇಕು, ಹೊರತು ಬ್ರಾಹ್ಮಣನ ಕರ್ತವ್ಯಗಳೇನಿದ್ದಾವೆ ಆ ಕರ್ತವ್ಯ ನಿರ್ವಹಣೆ ಮಾಡುವಂತ ರುಚಿ ಅವರಿಗಿಲ್ಲ. ಅದಕ್ಕೆ ಮನುಷ್ಯ ಸಮಾಜ ವಿಭಾಜನೆ ಭಗವಂತ ಹೇಗ್ ಮಾಡಿದ್ದ? ಚಾತುರ್ವರ್ಣಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ. ಗುಣ ಮತ್ತೆ ಕರ್ಮದ ಆಧಾರದ ಮೇಲೆ, ಜನ್ಮದ ಆಧಾರ ಅಲ್ಲ, ಗುಣ ಮತ್ತೆ ಕರ್ಮದ ಆಧಾರದ ಮೇಲೆ 4 ವರ್ಣಗಳು ವಿಭಾಜನೆ ಮಾಡಿದ್ದ. ಅದಕ್ಕೆ ಆ ಕರ್ಮಗಳು ಆ ಸ್ವೇ ಕರ್ಮಣ್ಯ ವಿರುದ್ಧ ಸಂಸಿದ್ಧಿರ್ ಲಭತೆ ಏನಾರ, ಅವ್ರವರು ಆ ತಮ್ಮ ಜನ್ಮದ ಅಧಿಕಾರದ ಪ್ರಕಾರ ತಮ್ಮ ಕರ್ಮಗಳನ್ನ ಮಾಡಿದ್ರೆ ಅವರು ಸಿದ್ಧಿ ಪ್ರಾಪ್ತರಾಗ್ತಾರೆ. ಅದು ಅವಶ್ಯಕ. ಈಗ ಒಂದ್ಸರ್ತಿ ಅವರು ಈ ಸ್ತರದಲ್ಲಿ ಬಂದ ಮೇಲೆ ತಮ್ಮ ಧರ್ಮ ಪಾಲನೆ ಮಾಡ್ತಾ ಇದ್ದಾರೆ, ಶುದ್ಧಿ ಆಗ್ತಾ ಇದೆ. ಶುದ್ಧಿ ಆಗ್ತಾ ಆಗ್ತಾ ಕಾಲಕ್ರಮೇಣ ಭಗವಂತನ ಭಕ್ತಿಯನ್ನ ಸ್ವೀಕಾರ ಮಾಡ್ತಾರೆ. ಭಕ್ತಿಯನ್ನ ಸ್ವೀಕಾರ ಮಾಡಿ ಪರಿಶುದ್ಧನಾಗಿ ವೈಷ್ಣವನ ಸ್ತರದಲ್ಲಿ ಹೋಗ್ತಾರೆ. ಅದು ಬಹಳ ಮುಖ್ಯವಾದದ್ದು. ಉದ್ದೇಶ ವರ್ಣದ್ದು ಆಶ್ರಮದೇನು? ಈ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ದ್ವಿಜತ್ವ, ಇದ್ರ ಉದ್ದೇಶ ಏನಿದೆ ಅಂದ್ರೆ, ಕೊನೆಗೆ ಅವರು ವೈಷ್ಣವ ಆಗ್ಬೇಕು ಅನ್ನೋ ಉದ್ದೇಶ ಇದೆ. ವಿಷ್ಣುವಿನ ಭಕ್ತ ಆಗ್ಬೇಕು, ಕೃಷ್ಣನ ಭಕ್ತ ಆಗ್ಬೇಕು, ಕೃಷ್ಣನ ಸೇವೆ ಮಾಡ್ಬೇಕು ಅನ್ನೋದು ಉದ್ದೇಶ ಇದೆ. ನೋಡಿ, ಭಾಗವತ ಆರಂಭದಿಂದ ಈ ಸ್ತರವನ್ನೇ, ಕೊನೆಯ ಸ್ತರ ಏನಿದೆ, ಉದ್ದೇಶ ಏನಿದೆ, ಅದನ್ನ ಜನರಿಗೆ ನೆನಪು ಮಾಡ್ಕೊಡ್ತಾ ಇದೆ, ಹೊರತು ಬರೀ ಈ ಕಾರ್ಯದಲ್ಲಿ ಸಿಕ್ಕಾಕಿಸ್ತಾ ಇಲ್ಲ, ಕರ್ಮಗಳು ಕರ್ತವ್ಯಗಳಲ್ಲಿ ಸಿಕ್ಕಾಕ್ಸ್ತಾ ಇಲ್ಲ. ಇದ್ರ ಉದ್ದೇಶ ಏನಿದೆ, ವೈಷ್ಣವ ಪದವಿ ಪ್ರಾಪ್ತಿ ಆಗ್ಬೇಕು ಅನ್ನೋದು ಉದ್ದೇಶ ಇದೆ. ಆ ಉದ್ದೇಶವನ್ನು ಆರಂಭದಿಂದ ನೆನಪು ಮಾಡ್ಕೊಡ್ತಾ ಇದೆ ಭಾಗವತ. ಅದಕ್ಕೆ ಭಾಗವತ ಅಮಲ ಪುರಾಣ, ಎಲ್ಲಾ ಶಾಸ್ತ್ರಗಳ ಸಾರ ಅಂತ ಹೇಳ್ತಾರೆ. ಆ ಉದ್ದೇಶವನ್ನು ನೇರವಾಗಿ ಪಡೆದ್ರೆ ಮತ್ತೆ ಈ ಸಂಸ್ಕಾರಗಳು ವರ್ಣಾಶ್ರಮದ ಅವಶ್ಯಕತೆ ಇಲ್ಲ. ಈಗ ಶುಕದೇವ್ ಗೋಸ್ವಾಮಿಗಳಿಗೆ ಅವ್ರಿಗೆ ಹುಟ್ಲಿಕ್ಕೆ ಸಿದ್ಧವಾಗಿರ್ಲಿಲ್ಲ. ಯಾಕಂದ್ರೆ ನಮಗೆ ಸಂಸಾರದ ಆಸಕ್ತಿನೇ ಬೇಡ, ಭಗವಂತನ ಧ್ಯಾನ ಒಂದೇ ಬೇಕು ಅಂತ. ಹುಟ್ಟಿದ ತಕ್ಷಣ ಅವ್ರ ಮನೆಯನ್ನೇ ತ್ಯಾಗ ಮಾಡ್ಬಿಟ್ರು. ನನಗೆ ಬೇಡಪ್ಪ ಇದು ಮನೆ ಸಂಸಾರ ಬೇಡ, ಭಗವಂತನ ಧ್ಯಾನ ಒಂದೇ ಬೇಕು ಅಂತ ಹೇಳಿ ನೇರವಾಗಿ ಕಾಡಿಗೆ ಹೋಗೋಕೆ ಶುರು ಮಾಡಿದ್ರು. ಇಲ್ಲಿ ಪ್ರಭುಪಾದರ ತಾತ್ಪರ್ಯದಲ್ಲಿ ಏನ್ ಬರೀತಾರೆ ಅಂದ್ರೆ, ಶುಕದೇವ್ ಗೋಸ್ವಾಮಿಗಳು ವೈಷ್ಣವ ಆಗ್ಬಿಟ್ಟಿದ್ರು ಜನ್ಮದಲ್ಲಿ. ವೈಷ್ಣವ ಆದ್ಮೇಲೆ ಅವರಿಗೆ ಮತ್ತೆ ಈ ಧರ್ಮ ಪಾಲನೆ ಅದು ಎಲ್ಲ ಅವಶ್ಯಕವಾಗಿಲ್ಲ. ಅವರು ವೈಷ್ಣವರಲ್ಲಿ ಉತ್ತಮವಾಗಿರುವಂತ ವ್ಯಕ್ತಿಗಳು ಶುಕದೇವ್ ಗೋಸ್ವಾಮಿಗಳು. ಅಂತ ವೈಷ್ಣವರಲ್ಲಿ ಉತ್ತಮ ಇರುವಂತ ಶುಕದೇವ್ ಗೋಸ್ವಾಮಿಗಳಿಗೆ ಮತ್ತೆ ಈ ಧರ್ಮ ಪಾಲನೆ, ಇದರಿಂದ ತಮ್ಮ ಜೀವನ ನಿರ್ವಹಣೆ ಮಾಡಬೇಕು, ಧಾರ್ಮಿಕ ಕಾರ್ಯಗಳನ್ನ ಮಾಡ್ಬೇಕು, ಇದೆಲ್ಲ ಅವಶ್ಯಕತೆನೇ ಇರಲಿಲ್ಲ ಅವರಿಗೆ. ಅದಕ್ಕೆ ಅವರು ನೇರವಾಗಿ ಗ್ರಹ ತ್ಯಾಗವನ್ನು ಮಾಡಿದ್ರು. ಈಗ ಅವ್ರ ತಂದೆ ಆಗಿರುವಂತವ್ರು ಯಾರು? ವೇದವ್ಯಾಸರು ಸಾಕ್ಷಾತ್ ಭಗವಂತನ ಅವತಾರನೇ ವೇದವ್ಯಾಸರು. ಹೀಗೆ ಅವ್ರಿಗೆ ಗೊತ್ತಿರಲ್ವಾ ಈ ತರ ಮಗ ಮನೆಯಲ್ಲಿ ಹುಟ್ಟಿದಾನೆ ಅಂತ? ಆ ತರ ಮಗ ಮನೆಯಲ್ಲಿ ಹುಟ್ಟಿದಾನೆ ಅಂತ ಅವ್ರಿಗೆ ಬೇಜಾರು ಯಾಕಾಗ್ಬೇಕು? ಇದು ಒಂದು ಬಹಳ ಅದ್ಭುತ ಲೀಲೆ ಭಗವಂತದ್ದು.
ಭಗವಂತನಲ್ಲಿ ಯಾವುದೇ ತರ ದೋಷ ಇರಲ್ಲ, ಭಗವಂತನಿಗೆ ಯಾವುದೇ ತರದ್ದು ಶೋಕ ಮೋಹ ಇರಲ್ಲ. ಇದು ಎಲ್ಲದರಿಂದ ಮುಕ್ತರಾಗಿರ್ತಾರೆ ಭಗವಂತ. ಅದಕ್ಕೆ ಸಾಕ್ಷಾತ್ ವೇದವ್ಯಾಸರು ಭಗವಾನ್ ಇರೋದ್ರಿಂದ ಅವರಿಗೆ ಯಾವುದೇ ತರದ ಶೋಕ ಇಲ್ಲ. ಆದ್ರೆ ಅವರು ಜನಹಿತಕ್ಕೋಸ್ಕರ ಜನರಿಗೆ ಮಾರ್ಗದರ್ಶನ ಮಾಡ್ಲಿಕ್ಕೆ ಸಂಸ್ಕಾರಗಳು ಎಷ್ಟು ಮಹತ್ವಪೂರ್ಣವಾಗಿದೆ ಅಂತ ಮಾರ್ಗದರ್ಶನ ಮಾಡೋದಕ್ಕೋಸ್ಕರ ಅವರು ಈ ಲೀಲೆಯನ್ನು ಮಾಡಿದ್ರು. ತನ್ನ ಇಂಥ ಶುದ್ಧ ಭಕ್ತನಾಗಿರುವಂತ ಮಗ ಇದ್ರೂ ಕೂಡ ಸಂಸ್ಕಾರ ಮಾಡ್ಬೇಕು ಅನ್ನುವಂಥದ್ದು ಅವರಿಗೆ ಕಳ್ಕಳಿ ಬರ್ತಾ ಇತ್ತು. ಈಗ ನಮ್ಗೆ ಎಷ್ಟು ಬರ್ಬೇಕು? ನಮ್ಮ ಮಕ್ಳೇನ್ ಶುದ್ಧ ಭಕ್ತರು ಇರಲ್ಲ. ನಮ್ಮ ಮಕ್ಕಳು ನಮ್ಮ ಗರ್ಭದಿಂದ ಹುಟ್ಟುತ್ತಾರೆ, ನಮ್ಮ ವೀರ್ಯದಿಂದ ಹುಟ್ಟುತ್ತಾರೆ, ನಮ್ಮಲ್ಲಿರುವಂತ ಪ್ರವೃತ್ತಿ ಅವರಲ್ಲಿರುತ್ತೆ. ನಮ್ಮಲ್ಲಿ ಎಷ್ಟು ಶುದ್ಧೀಕರಣ ಆಗಿದೆ ಅದರ ಅಂಶ ಅವರಲ್ಲಿ ಕಾಣಬಹುದು. ಅಪವಾದ ಇರ್ಬೋದು, ಯಾರಿಗಾದ್ರೂ ಆತರ ಯೋಗ್ಯತೆ ಇಲ್ಲ ಅಂದ್ರೂ ಕೂಡ ಶ್ರೇಷ್ಠ ಮಗ ಹುಟ್ಟಬಹುದು, ಆತರ ಅಪವಾದ ಇರ್ಬೋದು. ಆದ್ರೆ ಸಾಮಾನ್ಯವಾಗಿ ನಮ್ಮ ಸ್ವಭಾವ ನಮ್ಮ ಮಕ್ಕಳಲ್ಲಿ ಬರುತ್ತೆ. ಇದು ಪ್ರಕೃತಿ ನಿಯಮ ಇದೆ. ಯಾರು ಎಲ್ಲಾರು ಎಲ್ಲೇ ಹುಡುಗರ್ ನೋಡಿದ್ರೆ ಇವ್ರು ತಂದೆ ತರ ಇದಾರಲ್ಲ, ತಾಯಿ ತರ ಕಾಣ್ತಾರಲ್ಲ, ಇವ್ರ ಸ್ವಭಾವ ತಂದೆ ತರ ಇದೆಯಲ್ಲ, ತಾಯಿ ತರ ಇದೆಯಲ್ಲ ಅಂತ ಹೇಳ್ತಾರೆ. ಇದು ಪ್ರಾಕೃತಿಕ ನಿಯಮ, ಎಲ್ಲರಿಗೂ ಗೊತ್ತಿದೆ. ತಂದೆ ತಾಯಿ ಸ್ವಭಾವಗಳು ಗುಣಗಳು ಅವ್ರು ಯಾವ ತರ ಕಾಣ್ತಾರೆ ಅದೆಲ್ಲ ಮಕ್ಕಳಲ್ಲಿ ಬರುತ್ತೆ. ಅದಕ್ಕೆ ಈ ವೇದವ್ಯಾಸರು ಇಷ್ಟು ಪ್ರದರ್ಶನ ಮಾಡ್ತಾ ಇದ್ದಾರೆ ಕಳಕಳಿಯನ್ನು, ಮಕ್ಕಳಿಗೆ ಸಂಸ್ಕಾರ ಕೊಡ್ಲಿಲ್ಲ ಅಂತ ಅವರು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ನಮ್ಗೆಷ್ಟು ಕಳಕಳಿ ಆಗ್ಬೇಕು, ಮಕ್ಕಳಿಗೆ ಸಂಸ್ಕಾರ ಕೊಡ್ತಾ ಇಲ್ಲ ಅಂತ. ಅದಕ್ಕೆ ಸಂಸ್ಕಾರಗಳು ಮನುಷ್ಯ ಸಮಾಜದಲ್ಲಿ ಅತಿ ಅವಶ್ಯಕವಾಗಿದೆ, ಬಹಳ ಮುಖ್ಯವಾದದ್ದು. ಸ್ತ್ರೀಯರಿಗೆ ಏನ್ ಸಂಸ್ಕಾರ ಇರುತ್ತೆ? ಸ್ತ್ರೀಯರಿಗೆ ಈ ತರದ ಸಂಸ್ಕಾರಗಳಿರಲ್ಲ. ಆದ್ರೆ ಸ್ತ್ರೀಯರಿಗೆ ಏನಿರುತ್ತೆ ಅಂದ್ರೆ ಅವರಿಗೆ ಪತಿವ್ರತೆ ಸಣ್ಣ ವಯಸ್ಸಿನಿಂದ ಅವರಿಗೆ ಕಲಿಸಲಾಗಿರುತ್ತೆ. ಮನೆ ಕಾರ್ಯಗಳು, ತಾಯಿ ಸೇವೆ ಮಾಡೋದು, ಆಮೇಲೆ ಪಾತಿವ್ರತ್ಯ ಪಾಲನೆ ಮಾಡೋದು. ಅದಕ್ಕೆ ಅವ್ರಿಗೆ ಬೇಗ ಮದ್ವೆ ಮಾಡಿಸ್ಬಿಡ್ತಾ ಇದ್ರು. ಬೇಗ ಮದ್ವೆ ಮಾಡಿಸಿದ್ರೆ ಅವ್ರ ಮನಸ್ಸಲ್ಲಿ ಫಿಕ್ಸ್ ಆಗಿರುತ್ತೆ, ನನ್ನ ಪತಿ ಇವರೊಬ್ಬರೇ, ಇವರು ಸೇವೆ ಮಾಡ್ಬೇಕು ನಾನು ಅಂತ, ಹೊರತು ಅದ್ ಬಿಟ್ಟು ಬೇರೆ ಏನ್ ಇರಲ್ಲ. ಇದು ಸಂಸ್ಕಾರಗಳು ಸ್ತ್ರೀಯಲ್ಲಿರುತ್ತೆ, ಪತಿವ್ರತೆ ಸಂಸ್ಕಾರ. ಇದು ಬಹಳ ಮುಖ್ಯವಾದದ್ದು. ಮನುಷ್ಯ ಸಮಾಜನ ಗಟ್ಟಿಯಾಗಿ ಹಿಡಿಬೇಕಂದ್ರೆ ಸ್ತ್ರೀಯ ಕರ್ತವ್ಯ ಎಲ್ಲಕ್ಕಿಂತ ಮುಖ್ಯವಾದದ್ದು. ಯಾಕೆ ಸ್ತ್ರೀ ಕರ್ತವ್ಯ ಮುಖ್ಯವಾದದ್ದು? ಯಾಕೆಂದ್ರೆ ಸ್ತ್ರೀಯಿಂದ ವಿಸ್ತಾರವಾಗುತ್ತೆ ಪರಿವಾರ. ವಿಸ್ತಾರ ಅನ್ನೋ ಶಬ್ದ ಸ್ತ್ರೀಯಿಂದ ಬಂದಿದೆ. ಪರಿವಾರ ವಿಸ್ತಾರ ಆಗೋದು ಸ್ತ್ರೀಯಿಂದ. ಅದಕ್ಕೆ ಎಷ್ಟು ಸುಸಂಸ್ಕೃತವಾಗಿರ್ತಾಳೆ ಸ್ತ್ರೀ, ಅಷ್ಟು ಒಳ್ಳೆ ಸುಸಂಸ್ಕೃತ ಮಕ್ಕಳು ಸಿಗ್ತಾರೆ. ಅದಕ್ಕೆ ಬಹಳ ಪತಿವ್ರತೆ ಇರುವಂತ ಸ್ತ್ರೀಯರಿಗೆ ಬಹಳ ಅದ್ಭುತ ಸನ್ಯಾಸಿ ಮಕ್ಕಳು ಹುಟ್ಟುತ್ತಾರೆ ಅಂತ ಇದು ಶಾಸ್ತ್ರದಲ್ಲಿದೆ. ವೈರಾಗ್ಯ ಜಾಸ್ತಿ ಆಗುವಂತ ಗಂಡಸ್ ಮಕ್ಕಳು ಹುಟ್ಟಬೇಕಂದ್ರೆ ತಾಯಿಯ ಪತಿವ್ರತೆ ಬಹಳ ಮುಖ್ಯವಾದದ್ದು ಅಂತ ಇದು ಶಾಸ್ತ್ರದಲ್ಲಿ ಬರೆದಿದ್ದಾರೆ. ಅದಕ್ಕೆ ಸ್ತ್ರೀಯ ಕರ್ತವ್ಯ ಬಹಳ ಮುಖ್ಯವಾದದ್ದು. ಸ್ತ್ರೀಗೆ ಬೇರೆ ತರದ ಸಂಸ್ಕಾರ ಇರುತ್ತೆ, ಪತಿವ್ರತೆ ಸಂಸ್ಕಾರ ಇರುತ್ತೆ, ಮತ್ತೆ ಮನೆ ಕಾರ್ಯಗಳನ್ನ ಮಾಡುವಂತ ಸಂಸ್ಕಾರ ಇರುತ್ತೆ. ಇವತ್ತು ಸ್ತ್ರೀ ಸ್ವಾತಂತ್ರ್ಯವಾದಿಗಳು ಇದನ್ನೆಲ್ಲ ನಂಬಲ್ಲ, ಅವ್ರಿಗೆ ತುಂಬಾ ಸಿಟ್ಟು ಬರುತ್ತೆ. ಆದ್ರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ಈ ಸ್ತ್ರೀ ಸ್ವಾತಂತ್ರ್ಯವಾದದಿಂದ ವರ್ಣ ಸಂಕರಗಳು ಹುಟ್ಟುತ್ತಾ ಇದ್ದಾರೆ. ಈ ತರ ಅದ್ಭುತ ಶುದ್ಧ ಮಕ್ಕಳು ಹುಟ್ಟುತ್ತಾ ಇಲ್ಲ, ಶುದ್ಧ ಮುಂದಿನ ಪೀಳಿ ಆಗ್ತಾ ಇಲ್ಲ. ಅದಕ್ಕೆ ಇದು ಬಹಳ ಮುಖ್ಯವಾದದ್ದು. ಈ ಸಂಸ್ಕಾರಗಳು ಯಾವಾಗ ಮನೆಯಲ್ಲಿ ಸಿಗೋದು ನಿಂತು ಹೋಯ್ತು, ತಮ್ಮ ಕುಲದಲ್ಲಿ ಯಾವಾಗ ಸಂಸ್ಕಾರ ಸಿಗೋದು ನಿಂತೋಯ್ತು, ಆವಾಗ ವೈಷ್ಣವ ಆಚಾರ್ಯರು ಪರಿಸ್ಥಿತಿಯನ್ನ ಉಳಿಸ್ಲಿಕ್ಕೆ, ಮನುಷ್ಯ ಸಮಾಜದಲ್ಲಿ ಧರ್ಮ ಸಂಸ್ಕಾರ ಪಾಲನೆ ಆಗ್ಲಿಕ್ಕೆ ಅವರು ಈ ಸಂಸ್ಕಾರಗಳನ್ನ ಕೊಡೋಕ್ ಶುರು ಮಾಡಿದ್ರು. ಉದಾಹರಣೆಗೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಯಾವಾಗ ಬ್ರಾಹ್ಮಣತ್ವ ಉಳಿತಾ ಇಲ್ಲ ಸಮಾಜದಲ್ಲಿ, ಆವಾಗ ಕೃಷ್ಣ ಭಾವನಾಮೃತದಲ್ಲಿ ಬಂದಿರುವಂತ ಜನರಿಗೆ, ಪ್ರಚಾರದಿಂದ ಬಂದಿರುವಂತ ಜನರಿಗೆ ಅವರಿಗೆ ಹರಿನಾಮ ದೀಕ್ಷೆಯನ್ನು ಕೊಡಕ್ ಶುರು ಮಾಡಿದ್ರು. ಹರಿನಾಮ ದೀಕ್ಷೆ ಪರಿಶುದ್ಧವಾಗಿ ಪಕ್ವ ಅವಸ್ಥೆಗೆ ಬಂದ ಮೇಲೆ ಅವರಿಗೆ ಬ್ರಾಹ್ಮಣತ್ವವನ್ನು ಕೊಡ್ತಾ ಇದ್ರು. ಅವರಿಗೆ ಜನಿವಾರ ಕೊಟ್ಟು ಬ್ರಹ್ಮ ಗಾಯತ್ರಿ ಉಪದೇಶ ಮಾಡ್ತಿದ್ರು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು. ಅದೇ ಪರಂಪರೆಯನ್ನು ಶ್ರೀಲ ಪ್ರಭುಪಾದರು ಅವರು ಶಿಷ್ಯಂದ್ರು ಮುಂದುವರಿಸ್ತಾ ಇದ್ದಾರೆ. ಎಲ್ಲೆಲ್ಲಿ ಈ ಜನ್ಮಾಧಿಕಾರ ಬಿಟ್ಟು ನಿಜವಾದ ಯೋಗ್ಯತೆಯಿಂದ ಬ್ರಾಹ್ಮಣತ್ವ ಇದೆ, ಅವ್ರಿಗೆಲ್ಲರಿಗೂ ಈ ತರ ಗಾಯತ್ರಿ ಉಪದೇಶ ಕೊಡ್ತಾ ಇದ್ದಾರೆ. ಉದ್ದೇಶ ಏನು? ಇಲ್ಲಿ ಪ್ರಭುಪಾದರು ಬರ್ದಿದ್ದಾರೆ. ಉದ್ದೇಶ ಏನಂದ್ರೆ ಆ ವ್ಯಕ್ತಿಗಳು ವೇದ ಅಧ್ಯಯನ ಮಾಡ್ಬೇಕು, ವೇದಾಂತವನ್ನು ಅಧ್ಯಯನ ಮಾಡ್ಬೇಕು, ಪರಬ್ರಹ್ಮವನ್ನು ಅರಿವು ಮಾಡ್ಬೇಕು. ಇದನ್ನ ಮಾಡ್ಲಿಲ್ಲ ಅಂದ್ರೆ ಮತ್ತೆ ಅದೊಂದು ಜನ್ಮಸಿದ್ಧ ಅಧಿಕಾರ ಆಗುತ್ತೆ. ನಾವು ಇಸ್ಕಾನ್ದಲ್ಲಿದ್ದೇವೆ, ಅದಕ್ಕೋಸ್ಕರ ದೀಕ್ಷೆ ತಗೊಂಡಿದ್ದೇವೆ, ಈ ಗುರುಗಳ ಶಿಷ್ಯರಿದ್ದೇವೆ, ಪ್ರಭುಪಾದರ ಶಿಷ್ಯ ಇದ್ದೇವೆ ನಾವು, ಅಥವಾ ಪ್ರಭುಪಾದರ ಶಿಷ್ಯಂದ್ರ ಶಿಷ್ಯ ಇದ್ದೇವೆ ನಾವು ಅಂತ ಹೇಳಿ ನಾವು ತಮ್ಮ ಜೀವನ ಪರಿಶುದ್ಧಿ ಮಾಡ್ಲಿಲ್ಲ, ವಿಪ್ರತ್ವವನ್ನು ಸಾಧನೆ ಮಾಡ್ಲಿಲ್ಲ, ನಾವು ವೇದ ಅಧ್ಯಯನ ಮಾಡ್ಲಿಲ್ಲ, ವೇದಾಂತ ಅಧ್ಯಯನ ಮಾಡ್ಲಿಲ್ಲ, ಪರಬ್ರಹ್ಮನನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ನಾವು ಕೂಡ ಜಾತಿವಾದ ಪ್ರತಿಪಾದನೆ ಮಾಡಿದಂಗಾಗುತ್ತೆ.
ಎಲ್ಲಿ ತನಕ ಭಕ್ತರು ಸ್ವವೃತ್ತಿಯನ್ನು ಪಾಲನೆ ಮಾಡ್ತಾರೆ ಹೊರತು ಸ್ವತಂತ್ರವಾಗಿ ಅವ್ರ ಪರಾವಲಂಬನೆಯಲ್ಲಿ ತಮ್ಮ ಜೀವನ ನಿರ್ವಹಣೆ ಮಾಡ್ತಾ ಇರ್ತಾರೆ, ಅಲ್ಲಿ ತನಕ ಇಲ್ಲೂ ಕೂಡ ಅದೇ ತರ ಜಾತಿವಾದನೆ ಬಂದ್ಬಿಡುತ್ತೆ. ಹೊರತು ಈ ಸಮಾಜಕ್ಕೆ ಹೊಸ ಮಾದರಿ ಆಗಲ್ಲ. ಕೃಷ್ಣ ಭಾವನಾಮೃತ ಸಂಘ ಸಮಾಜಕ್ಕೆ ಒಂದು ಹೊಸ ಮಾದರಿ ಕೊಡ್ತಾ ಇದೆ. ಏನ್ ಮಾದರಿ ಕೊಡ್ತಾ ಇದೆ? ನಿಜವಾದ ಬ್ರಾಹ್ಮಣತ್ವವನ್ನು ಇದ್ ಮಾಡ್ತಾ ಇದೆ. ಈಗ ಸರಿಯಪ್ಪ, ಜನ್ಮ ಬಿಟ್ಟು ಬೇರೆ ಅಧಿಕಾರ ಇದೆ, ಇದಕ್ಕೆ ಶಾಸ್ತ್ರ ಪ್ರಮಾಣ ಇದೆಯಾ? ಸಾಕಷ್ಟು ಪ್ರಮಾಣಗಳಿದಾವೆ ಶಾಸ್ತ್ರದಲ್ಲಿ. ಈಗ ಗೌತಮ ಋಷಿ ಅವ್ರ ಹತ್ರ ಒಬ್ಬ ಹುಡುಗ ಬಂದು ನನಗೆ ನಿಮ್ಮ ಶಿಷ್ಯ ಆಗ್ಬೇಕು ಅಂತ ಕೇಳಿದ್ರು. ಅವಾಗ ಗೌತಮ ಋಷಿಗಳು ಹೇಳಿದ್ರು, ನಿನ್ನ ಗೋತ್ರ ಯಾವುದು ಅಂತ. ಅವಾಗ ಅವರು ನಾನು ಕೇಳ್ಕೊಂಡ್ ಬರ್ತೀನಿ ಅಂತ ಹೇಳಿ ತಾಯಿ ಹತ್ರ ಹೋಗಿ ಕೇಳಿದ್ರು. ಅವ್ರ ತಾಯಿ ಅಂದ್ರೆ ಒಬ್ಬ ವೇಶ್ಯ ಸ್ತ್ರೀ ಇರೋ ಕಾರಣದಿಂದ ಅವ್ರು ಹೇಳಿದ್ರು, ನನಗೆ ಯುವಾವಸ್ಥೆಯಲ್ಲಿ ಬಹಳಷ್ಟು ಜನರ ಜೊತೆಗೆ ಸಂಪರ್ಕ ಇತ್ತಪ್ಪ, ನಿಮ್ಮ ತಂದೆ ಯಾರು ನನಗ್ ಗೊತ್ತಿಲ್ಲ ಅಂತ ಹೇಳಿದ್ರು. ಈ ಹುಡುಗ ಏನ್ ಮಾಡ್ತಾರೆ, ಜಬಲ ಅನ್ನೋ ಹುಡುಗ, ಅವರು ನೇರವಾಗಿ ಗುರುಗಳಿಗೆ ಯಥಾ ಪ್ರಕಾರವಾಗಿ ಹೇಳ್ತಾರೆ, ಈ ತರ ಸುಳ್ಳು ಹೇಳಿದ್ರೆ ನನಗೆ ಅವರು ತಿರಸ್ಕಾರ ಮಾಡ್ಬಿಡ್ತಾರೆ, ನಾನು ಏನಾದ್ರೂ ಕಟ್ಟಕತೆ ಹೇಳೋಣ, ನಾನು ಬ್ರಾಹ್ಮಣ ಕುಲದಲ್ಲಿ ಇದ್ದೇನೆ ಅಂತ ಏನಾದ್ರೂ ಕಟ್ಟಕತೆ ಹೇಳೋಣ ಅಂತ ಯೋಚನೆ ಮಾಡ್ಲೇ ಇಲ್ಲ ಆ ಹುಡುಗ. ಅವನು ನೇರವಾಗಿ ಹೋಗಿ ಹೇಳಿದ, ಇದೇನೆ ನನ್ನ ತಾಯಿ ಈ ತರ ಬಹಳಷ್ಟು ಜನರ ಜೊತೆಗೆ ಸಂಪರ್ಕ ಇಟ್ಕೊಂಡಿರೋ ಕಾರಣದಿಂದ ನಮ್ಮ ತಂದೆ ಯಾರು ನನ್ಗೆ ಗೊತ್ತಿಲ್ಲ, ನಮ್ಮ ತಾಯಿಗೂ ಗೊತ್ತಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ರು. ಅದಕ್ಕೆ ಗೌತಮ ಋಷಿಗಳೇನ್ ಹೇಳ್ತಾರೆ, ನೀನು ಸತ್ಯವಚನವನ್ನು ನುಡಿದಿದ್ಯಾ, ನೀನು ನನಗೆ ಶಿಷ್ಯ ಆಗ್ಬೇಕು ಅನ್ನೋ ಕಾರಣಕ್ಕೆ ನೀನು ಸುಳ್ಳು ಹೇಳಲಿಲ್ಲ, ಅದಕ್ಕೆ ನಿನಗೆ ನೀನು ಬ್ರಾಹ್ಮಣನೇ. ಬ್ರಾಹ್ಮಣ ಸತ್ಯವಚನವನ್ನು ಹೇಳ್ತಾನೆ ಹೊರತು ಸುಳ್ಳು ಹೇಳಲ್ಲ ಯಾವ ಕಾರಣಕ್ಕೆ. ಅದಕ್ಕೆ ನೀನು ಸತ್ಯವಚನವನ್ನು ನುಡಿದಿರೋ ಕಾರಣದಿಂದ ನಿನಗೆ ಬ್ರಾಹ್ಮಣತ್ವವನ್ನು ಕೊಡ್ತೇನೆ ನಾನು ನಿನ್ನನ್ನ ನನ್ನ ಶಿಷ್ಯ ಅಂತ ಸ್ವೀಕಾರ ಮಾಡ್ತೀನಿ ಅಂತ ಹೇಳಿ ಅವರಿಗೆ ಬ್ರಾಹ್ಮಣ ಮಾಡಿದ್ರು. ಅವರಿಗೆ ಜಬಲ ವಿಶ್ವಕರ್ಮ ಅಂತ ಮಾಡಿ ಅವ್ರಿಗೆ ಬ್ರಾಹ್ಮಣ ಮಾಡಿದ್ರು. ಇನ್ನೊಂದ್ ಕಡೆ ಪುರು ಮಹಾರಾಜ, ಯಯಾತಿಗೆ 5 ಜನ ಮಕ್ಳಿದ್ರು. ಆ ಯಯಾತಿಗೆ ಇರುವಂತ ಮಕ್ಕಳಲ್ಲಿ ಎಲ್ಲಕ್ಕಿಂತ ಚಿಕ್ಕವರಂದ್ರೆ ಆ ಪುರು ಮಹಾರಾಜರು ಎಲ್ಲಕ್ಕಿಂತ ಚಿಕ್ಕವರು ಇದ್ರೂ ಸಹ ಅವರು ಪುತ್ರ ಧರ್ಮವನ್ನು ತುಂಬಾ ಚೆನ್ನಾಗಿ ಪಾಲನೆ ಮಾಡಿದ್ರು. ಮತ್ತೆ ತುಂಬಾ ಧಾರ್ಮಿಕ, ತುಂಬಾ ಯೋಗ್ಯ ವ್ಯಕ್ತಿ ಇರೋ ಕಾರಣದಿಂದ ಇಡೀ ಭೂಮಂಡಲದ ಆ ರಾಜ್ಯದ ಅಧಿಕಾರ ಅವ್ರಿಗೆ ಕೊಟ್ರು. ಬೇರೆ ಎಲ್ಲ ಮಕ್ಕಳು ಯದು, ತುರ್ವಸು ಈ ತರ ಬೇರೆ ಬೇರೆ ಮಕ್ಕಳಿದ್ರು, ಅವರಿಗೆ ಸ್ವಲ್ಪ ಸಣ್ಣ ಸಣ್ಣ ಪ್ರಾಂತಗಳನ್ನ ಕೊಟ್ಟು ಇಡೀ ಭೂಮಂಡಲವನ್ನು ಪುರು ಮಹಾರಾಜರಿಗೆ ಕೊಟ್ರು. ಅವಾಗ ಅಲ್ಲಿ ಸ್ಪಷ್ಟವಾಗಿ ಹೇಳಿದೆ ಭಾಗವತದಲ್ಲಿ ಏನಂತೆ, ಈ ಪುರು ಮಹಾರಾಜನಿಂದ ಬ್ರಾಹ್ಮಣ ವಂಶಗಳು ಕೂಡ ಜನ್ಮ ಆದವು, ಕ್ಷತ್ರಿಯ ವಂಶಗಳು ಕೂಡ ಜನ್ಮ ಆದವು ಅಂತ. ಈಗ ಪುರು ಮಹಾರಾಜರು ಕ್ಷತ್ರಿಯನಿಂದ ಬ್ರಾಹ್ಮಣ ವಂಶ ಹೇಗ್ ಬರುತ್ತೆ? ಅದಕ್ಕೆ ಅವರು ಕರ್ಮ ಅಧಿಕಾರ ಇದೆ ಹೊರತು ಜನ್ಮ ಅಧಿಕಾರ ಇಲ್ಲ ಅಲ್ಲಿ. ಪುರು ಮಹಾರಾಜರಿಂದ ಕುಲದಿಂದ ಕೆಲವೊಂದು ಜನ ಏನ್ ಹುಟ್ಟಿದ್ರು ಅವರು ಬ್ರಾಹ್ಮಣತ್ವವನ್ನು ಸ್ವೀಕಾರ ಮಾಡಿದ್ರು, ಇನ್ನು ಕೆಲವೊಂದು ಜನ ಏನ್ ಹುಟ್ಟಿದ್ರು ಅವರು ಕ್ಷತ್ರಿಯತ್ವವನ್ನು ಸ್ವೀಕಾರ ಮಾಡಿದ್ರು. ಋಷಭದೇವ ಪಂಚಮ ಸ್ಕಂದದಲ್ಲಿ ಋಷಭದೇವನ ಬಗ್ಗೆ ಇರುತ್ತೆ. ಋಷಭದೇವರು ಸಾಕ್ಷಾತ್ ಭಗವಂತನ ಸ್ವರೂಪ. ಅವರಿಗೆ 100 ಜನ ಮಕ್ಕಳಿದ್ರು. ಆ 100 ಜನ ಮಕ್ಕಳಲ್ಲಿ 9 ಜನ ಸನ್ಯಾಸಿಗಳು, ಆಮೇಲೆ 10 ಜನ ಕ್ಷತ್ರಿಯರು, ಮಿಕ್ಕಿದ 81 ಜನ ಬ್ರಾಹ್ಮಣ ಆಗಿದ್ರು. ಈಗ ಒಬ್ಬ ಋಷಭದೇವ ಅವರು ಅರಸರಿದ್ರು, ಅವರು ರಾಜ ಆಗಿದ್ರು, ಅಂದ್ರೆ ಕ್ಷತ್ರಿಯತ್ವ ಇದ್ರು ಸಹ ಅವರಿಂದ ಜನ್ಮ ಆಗಿರುವಂತ ವ್ಯಕ್ತಿ ಹೇಗೆ ಬ್ರಾಹ್ಮಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ? ಬ್ರಾಹ್ಮಣತ್ವ ಸಾಧ್ಯ ಇದೆ. ಅದು ಗುಣಕರ್ಮದ ಅಧಿಕಾರ ಇದೆ, ಜನ್ಮದ ಅಧಿಕಾರ ಬರೀ ಇಲ್ಲ. ಇದು ಬಹಳ ಮಹತ್ವಪೂರ್ಣವಾದದ್ದು ಅಂತ. ಇದಕ್ಕೆ ತರ್ಕ ಏನ್ ಕೊಡ್ತಾರೆ, ಇಲ್ಲ ಸ್ವರೂಪದಿಂದ ಬ್ರಾಹ್ಮಣ ಇರ್ಬೋದು ಅಂತ. ಇಲ್ಲ, ಸ್ವರೂಪದಿಂದ ಬ್ರಾಹ್ಮಣ ಅಲ್ಲ, ಇವರು ತಮ್ಮ ಜೀವನ ನಿರ್ವಹಣೆ ಬ್ರಾಹ್ಮಣತ್ವದಿಂದ ಮಾಡಿದ್ರು, ಧರ್ಮ ಪಾಲನೆ ಬ್ರಾಹ್ಮಣತ್ವದ್ದು ಮಾಡಿದ್ರು. ಅವರು ಹೇಗ್ ಬದುಕ್ತಾ ಇದ್ರು? ಬ್ರಾಹ್ಮಣತ್ವದ ನಿಯಮಾನುಸಾರವಾಗಿ ಬದುಕ್ತಾ ಇದ್ರು. ಪಠಣ ಪಾಠಣ ಯಜನ ಯಾಜನ ಜ್ಞಾನ ಪ್ರತಿಗ್ರಹ, ಸ್ವರೂಪ ಅಲ್ಲ ಇದು. ಅದಕ್ಕೆ ಇದು ಅಧಿಕಾರ ಇವತ್ತಿನ ಜನ್ಮದಾಗಿದೆ, ಅದು ತಪ್ಪು. ಅಂದ್ರೆ ತಪ್ಪು ಅಂತಲ್ಲ, ಈಗ ಜನ್ಮದಕ್ಕೆ ಬೆಲೆ ಇದೆ ಸ್ಪಷ್ಟವಾಗಿ, ಅದ್ರಲ್ಲೇನು ಸಂಶಯ ಇಲ್ಲ. ಪೂರ್ವ ಜನ್ಮದ ಪ್ರಾರಬ್ಧ ಏನಿದೆ, ಆ ಪ್ರಾರಬ್ಧದಿಂದ ಅವ್ರಿಗೆ ಒಳ್ಳೆ ಕುಲ ಸಿಗುತ್ತೆ, ಒಳ್ಳೆ ಅವಕಾಶ ಸಿಗುತ್ತೆ. ಸಿಕ್ಕಿದ ಅವಕಾಶವನ್ನು ಬರೀ ಜನ್ಮದ ಅಧಿಕಾರ ಮೇಲೆ ಇಟ್ಕೊಳ್ಳದೇನೆ ಅವರು ಪರಿಶುದ್ಧತೆಯನ್ನು ಮಾಡ್ಬೇಕು ತಮ್ಮ ಜೀವನದಲ್ಲಿ. ತಮ್ಮ ಜೀವನವನ್ನು ಪರಿಪೂರ್ಣ ಮಾಡಿ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ದೃಢ ಪ್ರಯತ್ನ ಮಾಡ್ಬೇಕು ಅವ್ರು. ಹೊರತು ಬರೀ ಜನ್ಮದ ಅಧಿಕಾರ ಒಂದೇ ಹೇಳ್ಕೊಂಡು ಕೂಡಬಾರ್ದು. ಅವರು ತುಂಬಾ ಸೀರಿಯಸ್ ಆಗಿ ಪ್ರಯತ್ನ ಮಾಡಿ, ಇವಾಗ ಉಪನಯನವನ್ನು ಬರೀ ಜನ್ಮದಿಂದ ಸಿಕ್ಕಿದೆ ಅಂತ ಅವ್ರು ಬಿಟ್ಟು ಬಿಡಬಾರ್ದು. ಸಂಧ್ಯಾ ವಂದನಗಳಾಗ್ಲಿ, ಅವರು ಶಾಲಿಗ್ರಾಮ ಸೇವೆ ಆಗ್ಲಿ, ಯಜ್ಞಗಳನ್ನಾಗ್ಲಿ ಮಾಡ್ಬೇಕು. ಹೊರಗಡೆ ಜಾಬ್ಗಳನ್ನ ಅವೆಲ್ಲ ಸ್ವೀಕಾರ ಮಾಡದೇನೆ ಬ್ರಾಹ್ಮಣತ್ವದಿಂದ ಜೀವನ ನಿರ್ವಹಣೆ ಮಾಡ್ಲಿಕ್ಕೆ ದೃಢ ಪ್ರಯತ್ನ ಮಾಡ್ಬೇಕು. ಆವಾಗ ಅವ್ರ ಜನ್ಮ ಪರಿಶುದ್ಧವಾಗುತ್ತೆ, ವೈಷ್ಣವನ ಸ್ತರದಲ್ಲಿ ಮುಟ್ತಾರೆ ಅವರು.
ಈಗ ಯಾರು ನೇರವಾಗಿ ವೈಷ್ಣವನ ಸ್ತರದಲ್ಲಿ ಮುಟ್ಟಿದ್ದಾರೆ, ವಿಷ್ಣು ಭಕ್ತಿ ಯಾರಿಗೆ ನೇರವಾಗಿದೆ, ಅವರಿಗೆ ಬ್ರಾಹ್ಮಣತ್ವದ ಸಂಸ್ಕಾರದ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಅವರು ವರ್ಣಾಶ್ರಮ ನಿಯಮಗಳ ಉದ್ದೇಶ ಪಾಲನೆ ಆಗ್ಬಿಟ್ಟಿದೆ. ಅಂತವ್ರಿಗೆ ಕೊಟ್ರು ಏನ್ ತಪ್ಪಿಲ್ಲ, ಕೊಡ್ಲಿಲ್ಲ ಅಂದ್ರೂ ಏನ್ ತಪ್ಪಿಲ್ಲ. ಅದಕ್ಕೆ ಬ್ರಾಹ್ಮಣ ಸಮಾಜ ಒಂದು ನಿರ್ಮಾಣ ಆಗ್ಲಿ, ಎಲ್ಲಿ ಬ್ರಾಹ್ಮಣ ಕುಲದಲ್ಲಿ ಸಂಸ್ಕಾರ ನಿಂತೋಗಿದೆ, ಕನಿಷ್ಠವಾಗಿ ಎಲ್ಲಾದ್ರೂ ಬ್ರಾಹ್ಮಣತ್ವ ಉಳಿಸುವಂತ ಜನ ಬೇಕು ಅನ್ನೋ ಉದ್ದೇಶದಿಂದ ಭಕ್ತಿ ಸಿದ್ಧಾಂತ ಠಾಕೂರ್ ಅವರು ಬ್ರಾಹ್ಮಣ ದೀಕ್ಷೆಯನ್ನು, ಗಾಯತ್ರಿ ಮಂತ್ರ ಉಪದೇಶವನ್ನು ತಮ್ಮ ಸಂಸ್ಥೆಯಲ್ಲಿ ಆರಂಭ ಮಾಡಿದ್ರು. ಅದನ್ನೇ ಇವಾಗ ಮುಂದುವರಿಸ್ತಾ ಇದ್ದೀವಿ. ಆದ್ರೆ ಪ್ರಭುಪಾದರು ಅಲ್ಲೇ ತುಂಬಾ ಗಂಭೀರವಾಗಿ ಹೇಳ್ತಾರೆ, ಇಸ್ಕಾನ್ ಅಲ್ಲಿರುವಂತ ಬ್ರಾಹ್ಮಣ ವ್ಯಕ್ತಿಗಳು ಯಾರಿದ್ದಾರೆ ಅವರು ಕೂಡ ಬ್ರಾಹ್ಮಣತ್ವವನ್ನು ದೃಢ ಪ್ರಯತ್ನ ಮಾಡಿ ಉಳಿಸ್ಕೋಬೇಕು. ನಮಗ್ ಒಂದ್ಸರಿ ಈಗ ಜನವಾರ ಸಿಕ್ಬಿಟ್ಟಿದೆ, ಇನ್ ನಮಗೇನ್ ನಿಯಮಗಳ ಪಾಲನೆ ಮಾಡ್ಬೇಕಾಗಿಲ್ಲ ಅನ್ನುವಂಥದ್ದಲ್ಲ. ಅವರು ಅದೇ ತಪ್ಪವನ್ನು ಮಾಡಬಾರ್ದು. ವಾಸ್ತವಿಕವಾಗಿ ಇಸ್ಕಾನ್ದಲ್ಲಿ ಯಾರು ಪ್ರಾರಬ್ಧದಿಂದ ಬರ್ದೇನೆ ಅವ್ರಿಗೆ ಬ್ರಾಹ್ಮಣತ್ವ ಸಿಕ್ಕಿದೆ, ಅವ್ರ ಜವಾಬ್ದಾರಿ ಇನ್ನೂ ಗಂಭೀರವಾಗಿದೆ. ಯಾಕಂದ್ರೆ ಅವ್ರಿಗೆ ಮನೆಯಲ್ಲಿ ಆತರ ವಾತಾವರಣ ಇರಲ್ಲ. ಈಗ ಬ್ರಾಹ್ಮಣ ಕುಲದಲ್ಲಿರುವಂತ ವ್ಯಕ್ತಿಗಳಿಗೆ ಮನೆಯಲ್ಲಿ ಸಂಸ್ಕಾರ ಇರುತ್ತೆ, ಆ ಸಂಸ್ಕಾರ ಅವ್ರಿಗೆ ಬ್ರಾಹ್ಮಣತ್ವ ಪಾಲನೆ ಮಾಡ್ಲಿಕ್ಕೆ ಪ್ರೇರಣೆ ಕೊಡುತ್ತೆ. ಇಲ್ಲಿ ಆತರ ಇಲ್ಲ, ಇಲ್ಲೇ ಕುಲದಲ್ಲಿ ಆತರ ಸಂಸ್ಕಾರ ಇಲ್ಲ. ಅದಕ್ಕೆ ಅವ್ರಿಗೆ ಇನ್ನೂ ದೃಢವಾಗಿ ಪ್ರಯತ್ನ ಮಾಡ್ಬೇಕು ಬ್ರಾಹ್ಮಣತ್ವವನ್ನು ಉಳಿಸ್ಕೊಳ್ಳಿಕ್ಕೆ. ಈ ಬ್ರಾಹ್ಮಣತ್ವದ ನಿಯಮವನ್ನ ಪಾಲನೆ ಮಾಡ್ಲಿಕ್ಕೆ ಸಾಮಾನ್ಯ ಕುಲೀನ ಬ್ರಾಹ್ಮಣರು ಏನಿರ್ತಾರೆ ಅವ್ರಿಗಿಂತ ಜಾಸ್ತಿ ದೃಢ ಪ್ರಯತ್ನ ಮಾಡ್ಬೇಕು. ಪ್ರಯತ್ನ ಮಾಡ್ಲಿಲ್ಲ ಅಂದ್ರೆ ಅವರು ಅದು ಉಳಿಸ್ಕೊಳಕ್ ಆಗಲ್ಲ. ನನಗೆ ಮೊದಲೇ ದೀಕ್ಷೆ ಸಿಕ್ಬಿಟ್ಟಿದೆ, ಎರಡನೇ ದೀಕ್ಷೆ ಸಿಕ್ಬಿಟ್ಟಿದೆ, ಇನ್ನೇನ್ ಟೆನ್ಷನ್ ಇಲ್ಲ, ಆತರ ಅಲ್ಲ. ಆವಾಗ ಟೆನ್ಷನ್ ಶುರು ಆಯ್ತು. ದೀಕ್ಷೆ ಆದ್ಮೇಲೆ ಟೆನ್ಷನ್ ಶುರು ಆಯ್ತು. ಹೇಗೆ ನಾನು ಗುರುವಿನ ಅನುಯಾಯಿ ಆಗಿ ಗಂಭೀರ ಪ್ರಯತ್ನ ಮಾಡ್ಬೇಕು, ಅದನ್ನ ಆ ನಿಜವಾದ ಟೆನ್ಷನ್ ದೀಕ್ಷೆ ಆದ್ಮೇಲೆ ಶುರು ಆಗುತ್ತೆ. ಬ್ರಾಹ್ಮಣತ್ವ ಇವಾಗ ಗುರು ಮಹಾರಾಜರು ನಮಗೆ ಬ್ರಾಹ್ಮಣ ದೀಕ್ಷೆಯನ್ನು ಕೊಟ್ಟಿದ್ದಾರೆ. ಈಗ ನಿಜವಾದ ಪರೀಕ್ಷೆ ಶುರು ಆಯ್ತು. ನಾವು ಬ್ರಾಹ್ಮಣತ್ವವನ್ನು ನಮ್ಮ ರಕ್ಷಣೆ ಮಾಡ್ತೇವೆಯೋ ಇಲ್ಲೋ, ಅದು ನಿಜವಾದ ಪರೀಕ್ಷೆ ಅದಾದ್ಮೇಲೆ ಶುರು ಆಗುತ್ತೆ ಹೊರತು ಅದಾದ್ಮೇಲೆ ಕೆಲಸ ಮುಗೀತಂತಲ್ಲ. ಅದಕ್ಕೆ ಪ್ರತಿಯೊಬ್ಬ ವ್ಯಕ್ತಿ ದೃಢ ಪ್ರಯತ್ನ ಮಾಡಬೇಕು, ಪರಿಶುದ್ಧಿ ಮಾಡಿ ವೈಷ್ಣವತ್ವವನ್ನು ಸಿದ್ಧಿ ಮಾಡ್ಲಿಕ್ಕೆ. ಅದೇ ತರ ಪ್ರತಿಯೊಬ್ಬ ತಂದೆ ತಾಯಿ ಹತ್ರ ಕೂಡ ಇದು ಕಳಕಳಿ ಇರ್ಬೇಕು. ನಮ್ಮ ಮಕ್ಕಳಿಗೆ ಯಾವ ತರ ನಾವು ಸಂಸ್ಕಾರಗಳನ್ನ ಕೊಡ್ಬೋದು ಅಂತ ಕಳಕಳಿ ಪ್ರತಿಯೊಬ್ಬ ತಂದೆ ತಾಯಿಯಲ್ಲಿರ್ಬೇಕು. ಇದು ಬಹಳ ಮುಖ್ಯವಾದ ಶ್ಲೋಕ. ಇದು ಭಾಗವತದ ಆರಂಭದಲ್ಲಿ ಸೂತ ಗೋಸ್ವಾಮಿಗಳು ಶುರು ಆದ ತಕ್ಷಣ ಈ ವಿಷಯಕ್ಕೆ ಮಹತ್ವ ಕೊಟ್ಟಿದ್ದಾರೆ. ಅಂದ್ರೆ ಇದು ಎಷ್ಟು ಮಹತ್ವಪೂರ್ಣವಾಗಿದೆ, ಸಂಸ್ಕಾರ ಎಷ್ಟು ಮಹತ್ವಪೂರ್ಣವಾಗಿದೆ, ವೈಷ್ಣವತ್ವ ಬ್ರಾಹ್ಮಣತ್ವಕ್ಕಿಂತ ಶ್ರೇಷ್ಠ ಸ್ತರ ಏನಿದೆ, ಇವು ಎರಡು ವಿಷಯಗಳು ಈ ಶ್ಲೋಕದಿಂದ ನಾವು ತುಂಬಾ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಅವರು ಆರಂಭದಲ್ಲೇ ಸುಖದೇವ ಗೋಸ್ವಾಮಿಗಳು ಮೊದಲೇ ಮಾತು ಹೇಳಿದ್ದಿದೆ. ಹರೇ ಕೃಷ್ಣ. ಏನಾದ್ರೂ ಪ್ರಶ್ನೆಗಳಿದೆಯಾ ಕೇಳ್ಬೋದು. ಹರೇ ಕೃಷ್ಣ. ಬ್ರಾಹ್ಮಣ ವಿಪ್ರನಾಗಿರೋದ್ರಿಂದ ಅಥವಾ ಅವ್ನ್ ವೇದಾಂತಗಳ ಅಧ್ಯಯನ ಮಾಡ್ಬೇಕು ಅಂತ ಹೇಳಿದ್ವಿ. ಆದ್ರೆ ಆ ಬ್ರಾಹ್ಮಣನಲ್ಲಿ ಆ ವೇದ ಅಧ್ಯಯನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲವನ್ನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಭಕ್ತಿ ಮಾಡಿದ್ರೆ ಸಾಕಲ್ಲ. ವೇದ ಅಧ್ಯಯನಕ್ಕೆ ವೇದಾಂತಗಳು, ಈಗ ನಮಗೆ ಭಾಗವತ ಪುರಾಣ ಇದೆ, ಭಗವದ್ಗೀತೆ ಇದೆ, ಇಷ್ಟರಲ್ಲಿ ನಾವು ಭಗವದ್ಧಾಮಕ್ಕೆ ಹೋಗಕ್ ಸಾಧ್ಯ ಇಲ್ಲ. ಈ ವೇದಾಂತಗಳನ್ನ ಬ್ರಾಹ್ಮಣ ಕುಲದಲ್ಲೇ ಇದ್ದಾನೆ ಅಥವಾ ಬ್ರಾಹ್ಮಣ ಕರ್ಮ ಗುಣಗಳನ್ನ ಹೊಂದಿದ್ದಾನೆ, ಆದ್ರೆ ಇದು ಸಾಧ್ಯ ಆಗ್ಲಿಲ್ಲ ಅಂದ್ರೆ ಏನಾಗುತ್ತೆ? ಮತ್ತೊಂದು ಜನ್ಮ ತಗೋಬೇಕು ಅವನು. ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಇಲ್ಲೇ ಸಾಕ್ಷಾತ್ ಪರಮಾತ್ಮ ಆಗಿರುವಂತ ವೇದವ್ಯಾಸರಿಗೂ ಕೂಡ ತನ್ನ ಮಗನಿಗೆ ಸಂಸ್ಕಾರ ಕೊಡ್ಲಿಲ್ಲ ಅನ್ನುವಂತ ಕಲ್ಕಳೆ ಇತ್ತು. ಯಾವಾಗ ಅವರು ವೈಷ್ಣವೋತ್ತಮ ಸ್ತರದಲ್ಲಿದ್ದಾರೆ, ವೈಷ್ಣವದ ಶ್ರೇಷ್ಠತ್ವ ಸ್ತರದಲ್ಲಿ ಇದ್ರು ಸಹ ಇಲ್ಲೇ ಹೌದು ನಿಜ ಭಗವದ್ಧಾಮಕ್ಕೆ ಹೋಗ್ಲಿಕ್ಕೆ ಯಾವ ಉಪಾಧಿಗಳು ಬೇಡ. ಭಗವಂತ ಸ್ವತಂತ್ರವಾಗಿದ್ದಾನೆ, ಅವನು ಯಾರಿಗೆ ಬೇಕಾದವ್ರಿಗೆ ಪರಿಶುದ್ಧ ಮಾಡಿ ಭಗವದ್ಧಾಮಕ್ಕೆ ಕಳಿಸ್ಬೋದು. ಗಜೇಂದ್ರ ಒಂದು ಆನಿ ಇದ್ರು ಸಹ ಅವರಿಗೆ ಪರಿಶುದ್ಧ ಮಾಡಿದ್ರು. ಭಗವಂತನಿಗೆ ಯಾವ ಬಾಧ್ಯತೆ ಇಲ್ಲ. ನೀವು ಹರಿನಾಮ ಉಚ್ಚಾರಣೆ ಮಾಡಿದ್ರೆ ಭಗವಂತ ಧಾಮಕ್ಕೆ ನೇರವಾಗಿ ಹೋಗ್ಬೋದು. ಪ್ರಾಮಾಣಿಕವಾಗಿ ಹರಿನಾಮ ಉಚ್ಚಾರಣೆ, ಶುದ್ಧ ಹರಿನಾಮ ಉಚ್ಚಾರಣೆ ಮಾಡಿದ್ರೆ. ನೀವು ನಿತ್ಯ ಭಾಗವತ ಶ್ರವಣ ಮಾಡಿದ್ರೆ ಶುದ್ಧಿಯನ್ನು ಹೊಂದಿ ಭಗವದ್ಧಾಮಕ್ಕೆ ಹೋಗ್ಬೋದು. ಆದ್ರೆ ನೀವು ಭಗವದ್ಧಾಮಕ್ಕೆ ಹೋದ್ರೆ ಹೋಗ್ಬೋದು. ಮನುಷ್ಯ ಸಮಾಜದಲ್ಲಿ ಬೇರೆ ಜನರಿಗೋಸ್ಕರ ಧರ್ಮದ ಪಾಲನೆ ಅತಿ ಅವಶ್ಯಕವಾಗಿದೆ. ಯಾಕಂದ್ರೆ ಎಲ್ಲಾ ಜನರು ಶುದ್ಧ ಕೃಷ್ಣ ಭಕ್ತಿ ಸ್ತರದಲ್ಲಿ ಇರಲ್ಲ. ಎಲ್ಲಾ ಜನರು ಶುದ್ಧ ಕೃಷ್ಣ ಭಕ್ತಿ ಸ್ತರದಲ್ಲಿ ಇರದೇ ಇರೋ ಕಾರಣದಿಂದ ಏನಾಗುತ್ತೆ, ಅವರು ಪರಿಶುದ್ಧಿ ಆಗ್ಲಿಕ್ಕೆ ಏನಾದ್ರೂ ಒಂದು ದಾರಿ ಬೇಕಲ್ಲ. ಅವಾಗ ಅವರು ಪೂರ್ತಿ ಭಗವಂತನ ಮೇಲೆ ಸಮರ್ಪಣೆ ಮಾಡೋ ಸ್ತರದಲ್ಲಿ ಇರಲ್ಲ. ಅದಕ್ಕೆ ಧರ್ಮಾಚರಣೆ ಬೇಕು. ಅದಕ್ಕೆ ಕೆಲವೊಂದು ಜನ ಮಾದರಿ ಆಗ್ಬೇಕು. ಬ್ರಾಹ್ಮಣತ್ವ ಹೀಗಿರುತ್ತೆ ಅಂತ ತೋರಿಸ್ಲಿಕ್ಕೆ ಮಾದರಿ ಆಗ್ಬೇಕು.
ಈಗ ಭಕ್ತ ಬ್ರಾಹ್ಮಣತ್ವದ್ದು ನಿಯಮಗಳನ್ನ ಪಾಲನೆ ಮಾಡೋದ್ ಬಿಟ್ರು ಅಂದ್ರೆ ಎಲ್ಲರೂ ಯೋಚನೆ ಮಾಡ್ತಾರೆ, ಓ ಇವರು ಇಷ್ಟು ಗಂಭೀರವಾಗಿ ಇವರು ಬ್ರಾಹ್ಮಣತ್ವ ಪಾಲನೆ ಮಾಡ್ತಾ ಇಲ್ಲ, ನಾವ್ ಯಾಕೆ ಮಾಡ್ಬೇಕು ಅಂತ. ಆವಾಗ ಇಡೀ ಸಮಾಜ ಪತನೆ ಆಗುತ್ತೆ. ಅದಕ್ಕೆ ಕೃಷ್ಣ 3ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಯದಿ ಅಹಂ ನ ವರ್ತೇಯಂ ಕಾರ್ಯಂ ಕರ್ಮಣ ಅಂತ ಮಮ ವರ್ತಮಾನ ವರ್ತಂತೆ ಮನುಷ್ಯ ಪಾರ್ಥ ಸರ್ವಶ. ನಾನೇ ನನ್ನ ಕರ್ತವ್ಯಗಳನ್ನ ಮಾಡೋದ್ ಬಿಟ್ಬಿಟ್ಟೆ ಅಂದ್ರೆ ಎಲ್ಲರೂ ಅಂತಾರೆ, ಓ ಭಗವಂತ ಏನು ಮಾಡ್ತಾ ಇಲ್ಲ, ನಾವ್ ಯಾಕೆ ಮಾಡ್ಬೇಕು ಅಂತ ಎಲ್ಲರೂ ಬಿಡ್ತಾರಂತ. ಅದಕ್ಕೆ ಭಗವಂತ ಸಹ ದ್ವಿಜತ್ವವನ್ನು ಸ್ವೀಕಾರ ಮಾಡಿ, ಉಪನಯನ ಸಂಸ್ಕಾರವನ್ನು ಸ್ವೀಕಾರ ಮಾಡಿ ಸಂದೀಪನಿ ಮುನಿ ಹತ್ರ ಹೋಗಿ ವೇದಾಧ್ಯಯನ ಮಾಡಿದ್ರು. ಇದು ಭಾಗವತ್ ಪುರಾಣ ದಶಮ ಸ್ಕಂದದಲ್ಲಿ ಬರುತ್ತೆ. ಯಾಕೆ ಭಗವಂತ ವೇದಾಧ್ಯಯನ, ಅವ್ರಿಗೇನ್ ಗೊತ್ತಿಲ್ವಾ? ವೇದಾಂತ ಕೃತ್ ವೇದ ವಿದೇಹ ಚಾಮ್, ಎಲ್ಲಾ ವೇದಗಳು ನನಗೆ ಗೊತ್ತಿದೆ, ವೇದಾಂತವನ್ನು ನಾನೇ ರಚನೆ ಮಾಡಿದ್ದೇನೆ, ಹಯಗ್ರೀವ ರೂಪದಲ್ಲಿ ಅವರೇ ವೇದಗಳನ್ನ ಕೊಟ್ಟಿದ್ದಾರೆ, ಅವ್ರಿಗೇನ್ ಗೊತ್ತಿಲ್ವಾ? ಇಲ್ಲ, ಸಮಾಜಕ್ಕೆ ಮಾದರಿಯಾಗ್ಬೇಕಂತ ಅವ್ರು ಆತರ ಪ್ರದರ್ಶನ ಮಾಡ್ಲಿಕ್ಕೆ ವೇದಾಧ್ಯಯನ ಮಾಡಿದ್ರು. ಯಾಕಂದ್ರೆ ಸಮಾಜದಲ್ಲಿ ಧರ್ಮ ಸ್ಥಾಪನೆ ಮಾಡ್ಬೇಕು ಅಂತ. ಇವಾಗ ಶುಕದೇವ್ ಗೋಸ್ವಾಮಿ ಅಷ್ಟು ಶುದ್ಧ ಸ್ತರದಲ್ಲಿ ನಾವಿದ್ದೇವ? ಅವರಷ್ಟು ಶುದ್ಧ ಸ್ತರದಲ್ಲಿ ನಾವಿಲ್ಲ. ಅದಕ್ಕೆ ನಮಗೆ ಸಮಾಜಕ್ಕೆ ಮಾದರಿ ಒಂದೇ ಕಾರಣ ಅಲ್ಲ, ನಮಗೂ ಕೂಡ ಈ ವೇದಾಧ್ಯಯನ ವೇದಾಂತ ಅಧ್ಯಯನ ಮನುಷ್ಯ ಸಮಾಜದಲ್ಲಿ ಬ್ರಾಹ್ಮಣ ವರ್ಗದವ್ರಿಗೆ ಬೇಕು. ಯಾಕಂದ್ರೆ ಬ್ರಾಹ್ಮಣ ವರ್ಗದವರು ಪರಿಶುದ್ಧಿ ಆಗ್ಲಿಕ್ಕೆ ತಮ್ಮ ಸ್ವಧರ್ಮ ಪಾಲನೆ ಮಾಡ್ಲೇಬೇಕು. ಇವಾಗ ಏನಾಗ್ತಾ ಇದೆ, ವೇದಾಧ್ಯಯನ ಮಾಡದೇ ಇರೋದ್ರಿಂದ ಅಧರ್ಮದ ಮೇಲೆ ಅವಲಂಬಿಸಿ ತಮ್ಮ ಜೀವನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಉದ್ಯೋಗಗಳನ್ನ ಎಷ್ಟೋ ಬ್ರಾಹ್ಮಣರು ಸಾಫ್ಟ್ವೇರ್ ಅಲ್ಲಿ ಕೆಲಸ ಮಾಡ್ತಾರೆ, ಅಲ್ಲಿ ಕೆಲಸ ಮಾಡ್ತಾರೆ. ನಮ್ಮ ಇಸ್ಕಾನ್ದಲ್ಲೂ ಕೂಡ ಇನ್ನು ಬ್ರಾಹ್ಮಣತ್ವದಲ್ಲಿ ಪೂರ್ತಿ ಅವಲಂಬನೆ ಆಗುವಂತ ಜನ ತುಂಬಾ ಕಡಿಮೆ ಇದ್ದಾರೆ. ಅವ್ರಿಗೂ ಹೊರಗಡೆ ಜಾಬ್ ಹೋಗ್ಬೇಕಾಗಿದೆ, ಬೇರೆ ಕಡೆ ಸೇವೆ ಮಾಡ್ಬೇಕಾಗಿದೆ, ಆ ತರ ತಮ್ಮ ಜೀವನ ನಡೆಸಬೇಕಾಗಿದೆ. ಅದಕ್ಕೆ ಈ ಕೃಷ್ಣ ಭಾವನಾಮೃತ ಸಂಘದಲ್ಲೂ ಕೂಡ ಒಂದು ಬ್ರಾಹ್ಮಣ ವರ್ಗ ಸ್ಥಾಪನೆ ಮಾಡೋದು ಅತಿ ಅವಶ್ಯಕವಾಗಿದೆ. ಆ ವರ್ಗ ಸ್ಥಾಪನೆ ಮಾಡ್ಲಿಕ್ಕೆ ವೇದಾಂತದ್ದು ಒಂದು ಪಾಯ ಇಡೋದು ಬಹಳ ಮುಖ್ಯವಾದದ್ದು. ಈಗ ಬ್ರಾಹ್ಮಣ ಒಂದು ಸಂಸ್ಕಾರದಲ್ಲಿ ಬ್ರಾಹ್ಮಣ ಅಥವಾ ಅವನ ಜನ್ಮದ ಆಧಾರದ ಮೇಲೆ ಅಥವಾ ಅವನಿಗೆ ಟ್ರೈನಿಂಗ್ ಸಿಗುತ್ತೆ, ಅಥವಾ ದ್ವಿಜ ಆಗ್ತಾನೆ, ಉಪನಯನ ಸಂಸ್ಕಾರಗಳು ಸಿಗುತ್ತೆ. ಬೇರೆ ವರ್ಣಾಶ್ರಮದವರು ಅವರಿಗೆ ಸಂಸ್ಕಾರಗಳು ಎಲ್ಲಿಂದ ಹೇಗ್ ಸಿಗೋದು ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಶೂದ್ರನಿಗೆ ಸಂಸ್ಕಾರಗಳು ಹೇಗೆ? ಅವನು ತನ್ನ ಗುಣದಿಂದ ಮಾತ್ರ ಬರಕ್ ಸಾಧ್ಯನಾ, ಅಥವಾ ಅವನಿಗೆ ಬ್ಯಾಕ್ ಗ್ರೌಂಡ್ ಇರಲ್ಲ ಸಂಸ್ಕಾರಗಳದ್ದು ಶೂದ್ರರಲ್ಲಿ? ಸೊ ಅವ್ರು ಯಾವ ರೀತಿ ತಮ್ಮ ಸಂಸ್ಕಾರಗಳನ್ನ ಪಾಲನೆ ಮಾಡ್ಬೇಕು? ಅವ್ರು ಹೇಗೆ ಶುದ್ಧೀಕರಣ ಆಗ್ತಾರೆ? ಬರೀ ಅವ್ರು ವರ್ಣಾಶ್ರಮವನ್ನ ಪಾಲನೆ ಮಾಡೋದ್ರಿಂದಾನೇ ಸಾಕ ಅವ್ರಿಗೆ, ಅಥವಾ ಬೇರೆ ಏನು ಸಂಸ್ಕಾರಗಳೇ ಬೇಡವಾ ಅವ್ರಿಗೆ? ಇಲ್ಲಿ ನೀವು ಜನ್ಮದ ಅಧಿಕಾರದ ಮೇಲೆ ಕೇಳ್ತಾ ಇದ್ದೀರಾ ಅಥವಾ ಗುಣಕರ್ಮದ ಅಧಿಕಾರದ ಮೇಲೆ? ಎರಡೂನು ಕನ್ಸಿಡರ್ ಮಾಡಿದ್ರೆ ಯಾವ ರೀತಿ ಏನ್ ಉತ್ತರ ಏನಿರ್ಬೋದು? ಜನ್ಮದ ಅಧಿಕಾರ ಏನಿದೆ ಅಲ್ಲ, ಜನ್ಮದ ಅಧಿಕಾರದಲ್ಲಿ ಯಾರು ಶೂದ್ರರಿದ್ದಾರೆ ಆದ್ರೆ ಅವರಲ್ಲಿ ಸ್ವಲ್ಪ ಆದ್ರೂ ಬ್ರಾಹ್ಮಣತ್ವದ ಲಕ್ಷಣ ಇದೆ, ಅವರಿಗೆ ಪರಿಶುದ್ಧಿ ಅವಕಾಶ ಕೊಡಬೇಕು. ಮನುಷ್ಯ ಸಮಾಜದಲ್ಲಿ ಬ್ರಾಹ್ಮಣನ ಗುರು ಹತ್ರ ಹೋಗಿ ಪರಿಶುದ್ಧಿ ಅವಕಾಶ ಕೊಡಬೇಕು. ಅದಿಲ್ಲ, ಅವ್ರ ಶುದ್ಧತ್ವನೇ ಇದೆ ಅಂದ್ರೆ ಅವರು ತಮ್ಮ ಶುದ್ಧ ಸ್ವಧರ್ಮ ಪಾಲನೆ ಮಾಡ್ತಾರೆ. ಆದ್ರೆ ಸಮಾಜ ವ್ಯವಸ್ಥೆ ಆತರ ಇರ್ತಾ ಇತ್ತು ವರ್ಣಾಶ್ರಮದಲ್ಲಿ. ಶೂದ್ರ ತನ್ನ ಶುದ್ಧತ್ವ ಪಾಲನೆ ಮಾಡಿದ್ರು ಸಹ ಹೇಗಾದ್ರೂ ಮಾಡಿ ತಮ್ಮ ಸ್ವಧರ್ಮದಿಂದ ಪರಿಶುದ್ಧಿ ಆಗ್ತೈತಿ. ಈಗ ಒಬ್ಬ ಹೊಲದಲ್ಲಿ ಕೆಲಸ ಮಾಡ್ತಾನೆ, ಆ ಹೊಲದಲ್ಲಿ ಕೆಲಸ ಮಾಡಿ ಕೊನೆಗೆ ಅಕ್ಕಿ ಮೂಟೆ ಹೊತ್ಕೊಂಡ್ ಬಂದು ದೇವಸ್ಥಾನದಲ್ಲಿ ಇಡ್ತಾನೆ. ದೇವಸ್ಥಾನದಲ್ಲಿ ಅಕ್ಕಿ ಮೂಟೆ ಹೊತ್ಕೊಂಡು ಇಟ್ಟ ಮೇಲೆ ಆ ನೈವೇದ್ಯ ಏನಾಗುತ್ತೆ, ಆ ನೈವೇದ್ಯ ಆಗಿ ಭಗವಂತನಿಗೆ ಬ್ರಾಹ್ಮಣ ಏನ್ ಅರ್ಪಣೆ ಮಾಡ್ತಾನೆ, ಆ ಶೂದ್ರಿಗೂ ಕೂಡ ಆ ಸುಕೃತಿ ಸಿಗುತ್ತೆ, ಅವನಿಗೂ ಕೂಡ ಪರಿಶುದ್ಧಿ ಆಗ್ಲಿಕ್ಕೆ ಅವಕಾಶ ಸಿಗುತ್ತೆ. ಆತರ ಪ್ರತಿಯೊಂದು ಧರ್ಮದವರು ತಮ್ಮ ಸ್ವಧರ್ಮ ಪಾಲನೆ ಮಾಡಿ ಹೇಗೋ ಮಾಡಿ ಭಗವಂತನ ಸೇವೆ ಮಾಡಿದ್ರೆ ಆಗತ್ತೆ. ಮತ್ತೆ ವಿಶೇಷವಾಗಿ ಮಹಾಭಾರತ ಬರೆದಿರುವಂತಹದ್ದು ಸ್ತ್ರೀ ಶೂದ್ರರಿಗೆ ಅಂತ ಹೇಳ್ತಾರೆ. ಅಂದ್ರೆ ಮಹಾಭಾರತ ಅಧ್ಯಯನ ಎಲ್ಲರೂ ಮಾಡ್ಬೋದು, ಮಹಾಭಾರತ ಶ್ರವಣ ಎಲ್ಲರೂ ಮಾಡ್ಬೋದು, ರಾಮಾಯಣ ಮಹಾಭಾರತ ಇತಿಹಾಸ ಪುರಾಣಗಳ ಶ್ರವಣ ಎಲ್ಲರೂ ಮಾಡ್ಬೋದು. ಈ ತರ ಶ್ರವಣ ಮಾಡಿ ಅವರು ಕೂಡ ತಮ್ಮ ಜೀವನ ಪರಿಪೂರ್ಣ ಮಾಡಬಹುದು. ಭಾಗವತ ಶ್ರವಣ ಎಲ್ಲರೂ ಮಾಡ್ಬೋದು. ಯಾವಾಗ ಒಬ್ಬ ಬ್ರಾಹ್ಮಣ ಭಾಗವತ ಹೇಳ್ತಾ ಇರ್ತಾರೆ, ಒಬ್ಬ ವೈಷ್ಣವ ಭಾಗವತ ಹೇಳ್ತಾ ಇರ್ತಾರೆ, ಗಂಭೀರವಾಗಿ ಶ್ರವಣ ಮಾಡಿ ಅವರು ಕೂಡ ತಮ್ಮ ಪರಿಶುದ್ಧಿಯನ್ನು ಮಾಡ್ಬೋದು. ಅದಕ್ಕೆ ಎಲ್ಲಾ ವರ್ಣಗಳು ಭಗವಂತನ ಭಕ್ತಿಯನ್ನು ಪ್ರಾಪ್ತ ಮಾಡ್ಬೋದು ಶ್ರವಣ ಮುಖಾಂತರ ಮತ್ತೆ ಕೀರ್ತನ ಮುಖಾಂತರ. ಸೊ ಅವ್ರಿಗೆ ಹಂಗಾದ್ರೆ ಸಂಸ್ಕಾರಗಳು ಬೇಡ, ಬರೀ ತಮ್ಮ ಸ್ವಧರ್ಮ ಪಾಲನೆ ಮಾಡಿದ್ರೆ ಸಾಕು. ಶೂದ್ರನಿಗೆ ಪರಿಶುದ್ಧಿಗೋಸ್ಕರ ಸಂಸ್ಕಾರಗಳು ಬೇಡ, ಸ್ವಧರ್ಮ ಪಾಲನೆ ಮಾಡಿ ಭಕ್ತರ ಸಂಘದಲ್ಲಿ ಶ್ರವಣ ಕೀರ್ತನ ಮಾಡ್ಬೇಕು. ಸ್ವಧರ್ಮ ಪಾಲನೆ ಮಾಡಿದ್ರೆ ಧರ್ಮ ಪಾಲನೆ ಆಗುತ್ತೆ, ತುಂಬಾ ಸ್ಲೋ ಆಗುತ್ತೆ. ಸ್ವಲ್ಪ ಫಾಸ್ಟ್ ಆಗ್ಬೇಕಂದ್ರೆ ಅವರು ಶ್ರವಣ ಕೀರ್ತನ ಮಾಡ್ಬೇಕು. ಆದ್ರೆ ಬೇರೆ ಅವರು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯನಿಗೆ ಸಂಸ್ಕಾರಗಳು ಬೇಕು.
ಮತ್ತೆ ಪ್ರಭುಪಾದರು ವಿದೇಶ ಪಾಶ್ಚಾತ್ಯ ದೇಶಗಳಲ್ಲಿ ಹೋಗಿ ಅವರು ಶೂದ್ರರಿಗಿಂತ ಕೆಳವರ್ಗದವರು ಅಂತವ್ರನ್ನ ಕೂಡ ಸಂಸ್ಕಾರಗಳನ್ನ ಕೊಟ್ಟು ಒಂದು ಸ್ಥಿತಿಗೆ ಅಥವಾ ಬ್ರಾಹ್ಮಣತ್ವಕ್ಕೆ ತಗೊಂಡ್ ಬಂದ್ರು. ಸೊ ಇದನ್ನ ಯಾವ ರೀತಿ ಅರ್ಥ ಮಾಡ್ಕೊಳ್ಳೋದು? ಯಾಕಂದ್ರೆ ಅವರು ಭಕ್ತರ ಸಂಘದಲ್ಲಿ ಬಂದು ಶ್ರವಣ ಕೀರ್ತನೆ ಮಾಡಿದ್ಮೇಲೆ ವೈಷ್ಣವ ಸ್ತರಕ್ಕೆ ಬಂದ್ರು. ವೈಷ್ಣವ ಸ್ತರ ಅಂದ್ರೆ ಇದು ಬ್ರಾಹ್ಮಣತ್ವಕ್ಕಿಂತ ಶ್ರೇಷ್ಠ ಸ್ತರ. ಹೇಗೆ ಶುಕದೇವ ಗೋಸ್ವಾಮಿಗಳು ಬ್ರಾಹ್ಮಣನ್ಕಿಂತ ಶ್ರೇಷ್ಠವಾಗಿದ್ರು ವೈಷ್ಣವ ಆಗಿರೋ ಕಾರಣದಿಂದ, ಅದಕ್ಕೆ ಅವರು ಬ್ರಾಹ್ಮಣತ್ವಕ್ಕಿಂತ ಶ್ರೇಷ್ಠ ಸ್ತರ, ಅದಕ್ಕೆ ಅವರಿಗೆ ಕನಿಷ್ಠ ಬ್ರಾಹ್ಮಣತ್ವವನ್ನು ಕೊಡ್ಬೋದು ಅನ್ನೋ ಉದ್ದೇಶದಿಂದ ಕೊಟ್ರು. ಆದ್ರೆ ಅದನ್ನು ಕೂಡ ನಾವು ಗಂಭೀರವಾಗಿ ಕೊಡ್ಬೇಕು. ನಿಜವಾಗಿ ಅವರು ಬ್ರಾಹ್ಮಣತ್ವದ ಮೇಲೆ ತಮ್ಮ ಜೀವನ ನಿರ್ವಹಣೆ ಮಾಡ್ತಾರೆ. ಯಾಕಂದ್ರೆ ಕೃಷ್ಣ ಸ್ಪಷ್ಟವಾಗಿ ಹೇಳಿದೆ, ಚಾತುರ್ವರ್ಣಂ ಮಯಾ ಸೃಷ್ಟಂ ಗುಣ ಕರ್ಮ ವಿಭಾಗ. ಇದು ಗುಣ ಮತ್ತೆ ಕರ್ಮದ ವಿಭಾಗ ಇದೆ ಹೊರತು ಜನ್ಮದ ವಿಭಾಗ ಅಲ್ಲ. ಅದಕ್ಕೆ ಗುಣ ಕರ್ಮದಿಂದ ಯಾರಲ್ಲಿ ಬ್ರಾಹ್ಮಣತ್ವ ಇದೆ ಅವರಿಗೆ ದ್ವಿಜತ್ವ ಹೇಗೆ ಜಬಲ್ ವಿಶ್ವಕರ್ಮ ಕೊಟ್ರು, ಹೇಗೆ ಕುರು ಮಹಾರಾಜನ್ ಮಕ್ಕಳಿಗೆ ಬ್ರಾಹ್ಮಣತ್ವ ಕೊಟ್ರು, ಆ ತರ ಕಿರಾಟ ಹುನಂತ್ರ ಪುಲಿಂದ ಪುಲ್ಕಶ ಆವೀರಸ್ ತುಂಬಾ ಯವನ ಖಸಾದಯ ಏನೇಚೆ ಪಾಪಾಯ ಪದಾಶ್ರಯಾಶ್ರಯ ಶುದ್ಧಂತಿ ತಸ್ಮೈ ಪ್ರಭವಿಷ್ಣು. ಪ್ರಭವಿಷ್ಣು ಯಾರು ವಿಷ್ಣುವಿನ ನಾಮಸ್ಮರಣೆ ಮಾಡಿ ಶುದ್ಧರಾಗ್ತಾರೆ ಅವರು ಸಹ ಕಿರಾಟ ಹುನ ಆಂಧ್ರ ಪುಲಿಂದ ಪುಲುಕಶ ಆವೀರ ಸ್ತುಂಭ ಯವನ ಖಸಾದಯ ಇಂಥ ಕುಲದಲ್ಲಿ ಹುಟ್ಟಿದ್ರು ಸಹ ಅವರು ಪರಿಶುದ್ಧರಾಗ್ಬೋದು ವಿಷ್ಣು ಹರಿನಾಮ ಕೀರ್ತನೆ ಮಾಡೋದ್ರಿಂದ. ಅದನ್ನ ತೋರಿಸ್ಲಿಕ್ಕೆ ನಾವು ಆ ಕುಲದಲ್ಲಿ ಬಂದು ಯಾರು ಪರಿಶುದ್ಧರಾಗ್ಯಾರ ಅವ್ರಿಗೆ ಬ್ರಾಹ್ಮಣತ್ವದ ಅವಕಾಶ ಕೊಡ್ತಾ ಇದ್ದೀವಿ. ಆದ್ರೆ ಅವಕಾಶ ಕೊಡ್ತಾ ಇದ್ದೀವಿ ಅಂತ ಅವ್ರು ಗಂಭೀರವಾಗಿ ತಗೋಬೇಕು ಆ ಅವಕಾಶವನ್ನು, ಮತ್ತೆ ಗಂಭೀರವಾಗಿ ಅವ್ರು ಬ್ರಾಹ್ಮಣತ್ವ ಪಾಲನೆ ಮಾಡ್ಬೇಕು, ಅದು ಕೂಡ ಇದೆ. ಮತ್ತೇನಾದ್ರೂ ಪ್ರಶ್ನೆ ಇದೆಯಾ ಕೇಳಬಹುದು. ಹರೇ ಕೃಷ್ಣ ಪ್ರಭುಜಿ, ದಂಡಪ್ನ. ಪ್ರಭು, ನೀವು ಅವಾಗ್ಲೇ ವೃಷಭ ದೇವರದ್ದು ಒಂದು ಉದಾಹರಣೆ ಹೇಳ್ತಾ ಇದ್ರಲ್ಲ, ಆ ವೃಷಭ ದೇವರು ಮತ್ತೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಗೊಮ್ಮಟೇಶ್ವರ ಅಂತ ಹೇಳ್ತಾರಲ್ಲ, ಅವರು ಇವರು ಒಂದೇ ಅಂತ ಕೇಳಿದ್ವಿ ಪ್ರಭು. ಅದೇನು ಒಂದೇನಾ ಬೇರೆನಾ ಪ್ರಭು? ಇಲ್ಲ ಇಲ್ಲ, ಅದು ಬೇರೆ, ಇದು ಸಂಪ್ರದಾಯನೇ ಬೇರೆ. ವೃಷಭದೇವನ ಶಿಷ್ಯ ಒಬ್ರು ಅರ್ಹತ್ ಅಂತ ವೃಷಭದೇವರ ಶಿಷ್ಯ. ಆ ಅರ್ಹತನವ್ರಿಗೂ ಅವರಲ್ಲಿ ವೃಷಭದೇವರಷ್ಟು ಪರಿಶುದ್ಧತೆ ಇರ್ಲಿಲ್ಲ. ಆದ್ರೆ ಅವರು ತುಂಬಾ ಲೋಕಪ್ರಿಯ ಆಗ್ಬೇಕು ಅನ್ನೋ ಕಾರಣದಿಂದ ಜನ ಅವರ ಅನುಯಾಯಿಗಳಾಗ್ಬೇಕು, ಬಹಳ ದೊಡ್ಡ ಸನ್ಯಾಸಿ ಅಂತ ಅವರು ಆಜ್ಞೆ ಪಾಲನೆ ಮಾಡ್ಬೇಕು ಅನ್ನುವಂತ ಲೋಭದಿಂದ ಋಷಭ್ ದೇವರ ಅನುಕರಣೆ ಮಾಡಿ ಆವಾಗ ಈ ಒಂದು ಹೊಸ ಪಂಥ ಹುಟ್ಟಿದೆ. ನಿಜವಾಗಿ ವೃಷಭ ದೇವರು ಹೇಳಿದ್ದು ಭಗವಂತನ ಭಕ್ತಿ ಬಗ್ಗೆ, ಆದ್ರೆ ಅವರು ಬರೀ ಲೋಕಪ್ರಿಯ ಇದಕ್ಕೋಸ್ಕರ ಸನ್ಯಾಸದ ನಿಯಮಗಳನ್ನ ಅವ್ರ ಪ್ರಕಾರ ಪಾಲನೆ ಮಾಡಿ ಇವರು ಅರ್ಹತನವರು ಒಂದು ಹೊಸ ಪಂಥವನ್ನು ನಿರ್ಮಾಣ ಮಾಡಿದ್ದಾರೆ. ಅದು ಆಮೇಲೆ ಪ್ರಭು ಇನ್ನೊಂದು ಪ್ರಶ್ನೆ ಇದೆ. ಪ್ರಸ್ತುತ ಇಸ್ಕಾನ್ ದೇವಸ್ಥಾನದಲ್ಲಿ ನಾವು ವರ್ಣಾಶ್ರಮ, ಅದು ನೀವು ಇಷ್ಟೆಲ್ಲ ಹೇಳಿದ್ರಲ್ಲ ಪ್ರಭು, ಯಾವ ಧರ್ಮ ಪಾಲನೆ ಹೇಳ್ಕೊಂಡ್ ಕೊಡ್ತಾ ಇದೀವಿ ಪ್ರಭು? ಶೂದ್ರ, ಕ್ಷತ್ರಿಯ, ವೈಷ್ಣವ, ಬ್ರಾಹ್ಮಣ, ಕ್ಷತ್ರಿಯ, ವೈಷ್ಣವ ಮತ್ತೆ ಅದೆಲ್ಲ ನೋಡಿ. ಆರಂಭದಲ್ಲಿ ಕೃಷ್ಣ ಭಕ್ತಿ ಪ್ರಚಾರ ಮಾಡ್ತೇವೆ. ಕೃಷ್ಣ ಭಕ್ತಿ ಪ್ರಚಾರ ಮಾಡಿದ್ಮೇಲೆ ಭಗವದ್ಗೀತಾ ಭಾಗವತದಲ್ಲಿ ರುಚಿ ತಗೊಳ್ಳುವಂತ ಜನ ತುಂಬಾ ಕಡಿಮೆ. ಈಗ ನಾವು ಜನ್ಮಾಷ್ಟಮಿ ಮಾಡ್ತೇವೆ, ಸುಮಾರು ಜನರಿಗೆ ನಾವು ಪ್ಯಾಂಪ್ಲೆಟ್ಸ್ ಕೊಡ್ತೇವೆ, ಸಂಡೇ ಪ್ರೋಗ್ರಾಮ್ ಇದೆ, ಈ ತರ ಪ್ರವಚನ ಇದೆ, ನಾವು ಆತ್ಮ ಸಾಕ್ಷಾತ್ಕಾರ ವಿಜ್ಞಾನದ ಬಗ್ಗೆ ಕ್ಲಾಸ್ ತಗೊಳ್ತಾ ಇದ್ದೀವಿ ಅಂತ ಎಲ್ಲ ಹೇಳ್ತೀವಿ. ಹೇಳಿದ್ಮೇಲೆ ಅದನ್ನ ಬರೋ ಜನ ತುಂಬಾ ಕಡಿಮೆ. ಯಾಕಂದ್ರೆ ಗೊತ್ತು ಏನಂತೆ, ಇಷ್ಟೇ ಜನರಿಗೆ ಈ ವಿಷಯದಲ್ಲಿ ರುಚಿ ಇರುತ್ತೆ, ಬೇರೆಯವ್ರಿಗೆ ರುಚಿ ಇರಲ್ಲ ಅಂತ. ಆ ಜನರು ಬ್ರಾಹ್ಮಣ ವರ್ಗದವರು ಅಂತ ಅದರಲ್ಲಿ ಕೂಡ ಫಿಲ್ಟರ್ ಆಗ್ತಾ ಹೋಗುತ್ತೆ. ಕೆಲವೊಂದ್ ಜನ ಸ್ವಲ್ಪ ದಿನ ಆದ್ಮೇಲೆ ಬಿಟ್ಟು ಹೋಗ್ತಾರೆ. ಯಾರು ಸುಮಾರು ದಿನ ಉಳಿತಾರೆ, ದೀಕ್ಷೆ ತನಕ ಉಳಿತಾರೆ, ದೀಕ್ಷೆ ಆದ್ಮೇಲೂ ಕೂಡ ಗಂಭೀರ ಆಗ್ತಾರೆ, ಅದರ ಅರ್ಥ ಅವರಲ್ಲಿ ನಿಜವಾದ ಬ್ರಾಹ್ಮಣತ್ವ ಇದೆ ಅಂತ. ಅವ್ರಿಗೆ ನಾವು ಬ್ರಾಹ್ಮಣತ್ವ ಪಾಲನೆ ಮಾಡ್ಲಿಕ್ಕೆ ಪ್ರಭುಪಾದರು ಬ್ರಾಹ್ಮಣ ದೀಕ್ಷೆ ಅನ್ನುವಂತ ವ್ಯವಸ್ಥೆ ಶುರು ಮಾಡಿದ್ರು. ಅಂತ ಗಂಭೀರವಾಗಿರುವಂತ ವ್ಯಕ್ತಿಗಳಿಗೆ ಬ್ರಾಹ್ಮಣ ದೀಕ್ಷೆ ಉಪನಯನ ಕೊಡ್ಬೇಕು ಅಂತ. ಆದ್ರೆ ಬೇರೆ ವರ್ಣಗಳಿಗೆ ಏನು, ಈಗ ಕೃಷ್ಣ ಜನ್ಮಾಷ್ಟಮಿಗೆ 10,000 ಜನ ಬಂದ್ರು, ಅದರಲ್ಲಿ ಕೊನೆಗೆ 5 ಜನ ಬ್ರಾಹ್ಮಣ ದೀಕ್ಷೆ ಸ್ತರಕ್ಕೆ ಬಂದ್ರು. ಈಗ ಮಿಕ್ಕಿ ಜನರಿಗೇನು 9,995 ಜನರಿಗೇನು ಅವ್ರಿಗೋಸ್ಕರ ವರ್ಣಾಶ್ರಮ ವ್ಯವಸ್ಥೆ ಮಾಡ್ಬೇಕು. ವೈಶ್ಯ ಆಗ್ಲಿ, ಕ್ಷತ್ರಿಯ ಆಗ್ಲಿ, ಶೂದ್ರ ಆಗ್ಲಿ, ಅವರು ದೇವಸ್ಥಾನಕ್ಕೆ ಹೇಗಾದ್ರೂ ಮಾಡಿ ಸೇವೆ ಮಾಡಿ ಪರಿಶುದ್ಧನೆ ಮಾಡ್ಬೇಕು ಅಂತ. ಅದು ವ್ಯವಸ್ಥೆ ಬಹಳ ದೊಡ್ಡದು. ಅದಕ್ಕೆ ವರ್ಣಾಶ್ರಮಕ್ಕೋಸ್ಕರ ಕೃಷಿ ಸಮುದಾಯಗಳು ಮಾಡಿ ಅಂತ ಪ್ರಭುಪಾದ ಹೇಳಿದ್ರು. ಅದು ಯಾವಾಗ ಆಗುತ್ತೆ? ಅವಾಗ 10,000 ಜನ ಏನ್ ಬರ್ತಾರೆ, 10,000 ಜನರು ಏನಾದ್ರೂ ಭಗವಂತನ ಸೇವೆಯಲ್ಲಿ ತೊಡಗಿಸ್ಬೋದು. ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ.
ಹರೇ ಕೃಷ್ಣ. ಪ್ರಭುಜಿ ಧನ್ಯವಾದ ಪ್ರಭು. ಬೇರೆ ಯಾರಿಗೇನ ಪ್ರಶ್ನೆ ಇದೆಯಾ? ಹರೇ ಕೃಷ್ಣ ಪ್ರಭು. ಹಾ, ಪ್ರಭು. ಪ್ರಭು, ಈಗ ನಾವು ಗುಣ ಮತ್ತು ಕರ್ಮ ವಿಭಾಗ ಒಂದಾಯ್ತು, ಇನ್ನೊಂದು ಜಾತಿಯಿಂದ ವಿಭಾಗ ಒಂದಾಯ್ತು. ಈ ನಮ್ಮ ಬ್ರಾಹ್ಮಣ ಸಮಾಜದವರು ಯಾಕೆ ಇದನ್ನ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ, ಗುಣ ಮತ್ತೆ ಕರ್ಮನ ಫಾಲೋ ಮಾಡಿ ಅಂತ? ಯಾಕೆ ಜಾತಿವಾದ? ಕಷ್ಟ ಆಗುತ್ತಲ್ಲ ಪ್ರಭು. ಈ ಗುಣ ಕರ್ಮ ನೀವು ಇಂಪಾರ್ಟೆನ್ಸ್ ಕೊಟ್ರೆ ಅವ್ರಿಗೆ ಬೆಳಿಗ್ಗೆ ಬೇಗ ಹೇಳ್ಬೇಕಾಗತ್ತೆ, ಸಂಧ್ಯಾ ವಂದನ ದಿನ ಮಾಡ್ಬೇಕಾಗತ್ತೆ, ಭಾಗವತ ಅಧ್ಯಯನ ಮಾಡ್ಬೇಕಾಗುತ್ತೆ. ಈಗ ನಮ್ ತರ ನಾವು ಹೇಗೆ ಇದೆಲ್ಲ ಮಾಡ್ತಾ ಇದ್ದೇವಲ್ಲ, ಇದೆಲ್ಲ ಮಾಡ್ಬೇಕಾಗತ್ತೆ. ಇದೆಲ್ಲ ಮಾಡೋದು ತುಂಬಾ ದೊಡ್ಡ ಜವಾಬ್ದಾರಿ ಕೆಲಸ. ಯಾಕೆ ಮಾಡ್ಬೇಕು? ಅದಕ್ಕೆ ನಾವೇನ್ ಹೇಳ್ಬಿಡೋನು, ಜನ್ಮದ ಅಧಿಕಾರ ಇದೆ, ನೀವೆಲ್ಲ ಜನ್ಮ ತಗೊಂಡಿಲ್ಲ, ಅದಕ್ಕೆ ನೀವು ಬ್ರಾಹ್ಮಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ತುಂಬಾ ಈಸಿ ಆಗ್ಬಿಡುತ್ತೆ ಅಂತ. ಅದಕ್ಕೋಸ್ಕರ. ಬಟ್ ಇದು ಬ್ರಾಹ್ಮಣದ ಕರ್ತವ್ಯ ಅಲ್ವಾ? ಆಕ್ಚುಲಿ ಅದನ್ನೇ ಹೇಳ್ಕೊಡ್ಬೇಕಿರೋದು. ಅದಕ್ಕೋಸ್ಕರ ಪ್ರತಿಯೊಂದು ಪೀಳಿ ಈ ತರ ತುಂಬಾ ಜಾತಿವಾದದಿಂದ ಹೋರಾಡ್ತಿದ್ರು. ಭಕ್ತಿ ಸಿದ್ಧಾಂತ ಠಾಕೂರ್ ಹೋರಾಡ್ತಿದ್ರು, ಭಕ್ತಿ ವಿನೋದ್ ಠಾಕೂರ್ ಹೋರಾಡ್ತಿದ್ರು, ಪ್ರಭುಪಾದರು ಹೋರಾಡಿದ್ದಾರೆ. ನಮ್ದು ಜವಾಬ್ದಾರಿ ಇದೆ, ಇದ್ರ ವಿರುದ್ಧ ಹೋರಾಡ್ಬೇಕು. ನಾವು ನಿಜವಾಗಿ ಬ್ರಾಹ್ಮಣತ್ವ ಸ್ಥಾಪನೆ ಮಾಡ್ಲಿಕ್ಕೆ ಬಹಳ ದೃಢ ಪ್ರಯತ್ನ ಮಾಡ್ಬೇಕು ನಾವು. ಈ ತರ ಸಮಸ್ಯೆಗಳು ಕೃಷ್ಣ ಭವನ ಸಂಘದಲ್ಲೂ ಬರ್ಬೋದು. ನಾವು ದೀಕ್ಷೆ ತಗೊಂಡಿರೋ ಭಕ್ತರಿದ್ದೀವಿ, ನಮ್ಗೇನ್ ಹೇಳ್ಬೇಡಿ, ನಾವೇನ್ ದೇವಸ್ಥಾನಕ್ಕೆ ಬರ್ಲಿಲ್ಲ ಅಂತ ನೋಡಿದ್ದೆ. ಕೃಷ್ಣ ಭವನ ಸಂಘದಲ್ಲೂ ಈ ತರ ಸಮಸ್ಯೆಗಳು ಬರ್ಬೋದು. ಅದನ್ನ ನಾವು ಸರಿಪಡಿಸ್ಬೇಕು. ದೀಕ್ಷೆ ತಗೊಂಡಿರೋರು ಎಲ್ಲಕ್ಕಿಂತ ಮುಂಚೆ ಬರ್ಬೇಕು. ಆತರ ಬ್ರಾಹ್ಮಣ ದೀಕ್ಷೆ ತಗೊಂಡ್ಮೇಲೆ ದೃಢ ಪ್ರಯತ್ನ ಮಾಡಬೇಕು. ಎಸ್ ಪ್ರಭು. ಕೆಲವು ಬ್ರಾಹ್ಮಣ ಸಂಸ್ಥೆಗಳು ಇವಾಗ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಆಗಿ ಅವರು ಅಟ್ಲೀಸ್ಟ್ ಸಂಧ್ಯಾ ವಂದನೆ ಮಾಡಿ ನಿಮ್ದು ಏನಿದೆ ಆ ಕೆಲಸ ಮಾಡಿ ಅಂತ ಎಲ್ರನ್ನು ಅವೇರ್ ಮಾಡ್ತಾ ಇದಾರೆ. ಕೆಲವು ಕಡೆ ಮಾತ್ರ, ಎಲ್ಲಾ ಕಡೆ ಇಲ್ಲ. ಅಟ್ಲೀಸ್ಟ್ ಮಾಡಿ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ ಇವಾಗ. ಯಾಕಂದ್ರೆ ಅವರೆಲ್ಲ ಬಿಟ್ಟು ಹೋಗಿದ್ದಾರೆ, ಅವ್ರ ಗುರುಗಳು ಅವ್ರಿಗೆ ಒಂಥರ ಪ್ರೋತ್ಸಾಹ ಕೊಡ್ತಿದ್ದಾರೆ, ಮಾಡಿ ಮಾಡಿ ಅಂತ ನಾವು ನೋಡ್ಬೋದು. ಹೌದೌದು, ಈಗ ಸುಧಾರಣೆ ಆಗ್ತಾ ಇದೆ. ಸ್ವಲ್ಪ ಧರ್ಮ ಪ್ರಚಾರದಿಂದ ಸುಧಾರಣೆ ಆಗ್ತಾ ಇದೆ. ಅದೇ ನಾನು ಆರಂಭದಲ್ಲಿ ಹೇಳಿದಲ್ಲ, ಯಾವಾಗ ಬ್ರಾಹ್ಮಣ ತಮ್ಮ ಕರ್ತವ್ಯವನ್ನು ಬಿಟ್ರು ಆವಾಗ ಭಕ್ತಿ ಸಿದ್ಧಾಂತ ಠಾಕೂರ್ ಅಂತವ್ರು, ಶ್ರೀಲ ಪ್ರಭುಪಾದರಂತವ್ರು ಯಾರು ಬ್ರಾಹ್ಮಣ ಕುಲದಲ್ಲಿಲ್ಲ ಆದ್ರೆ ಅವ್ರ ಯೋಗ್ಯತೆ ಇದೆ, ಅಥವಾ ಯಾರು ಬ್ರಾಹ್ಮಣ ಕುಲದಲ್ಲಿ ಇದ್ದವರು ಸಹ ತಮ್ಮ ಕರ್ತವ್ಯಗಳನ್ನ ಬಿಟ್ಟಿದ್ದಾರೆ ಅಂತವ್ರಿಗೆ ಮೇಲೆ ಎತ್ತಲಿಕ್ಕೆ ವ್ಯವಸ್ಥೆಗಳನ್ನ ಶುರು ಮಾಡಿದ್ರು. ಅದರಿಂದ ದೊಡ್ಡ ಪ್ರಮಾಣದಲ್ಲಿ ಚೇಂಜ್ ಆಯ್ತು. ಈಗ ಅದನ್ನ ನೋಡಿ ಮತ್ತೆ ಬ್ರಾಹ್ಮಣ ಕುಲದವರು ಗಂಭೀರವಾಗಿದ್ದಾರೆ. ಅವ್ರು ಹೇಳಿದ್ರು, ಇಲ್ಲಪ್ಪ ಅಲ್ಲಿ ಹೋಗ್ತಾ ಇದ್ದಾರೆ, ನಾವು ನಮ್ಮ ಮಕ್ಕಳನ್ನ ಯಾಕೆ ಉಳಿಸ್ಬಾರ್ದು ಅಂತ ಅವರು ಕೂಡ ಅದನ್ನ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅದಕ್ಕೆ ಇದು ಬಹಳ ಒಳ್ಳೆ ಪರಿವರ್ತನೆ ಆಗ್ತದೆ. ಆದ್ರೆ ಜನಸಾಮಾನ್ಯರಿಗೆ ಎಬ್ಬಿಸ್ಲಿಕ್ಕೆ ಇನ್ನೂ ದೃಢವಾಗಿ ಪ್ರಯತ್ನ ಮಾಡಬೇಕು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ ಪ್ರಭು. ಪ್ರಭು, ಈ ಪ್ರವಚನ ಅಂತೂ ತುಂಬಾ ರೆವಲ್ಯೂಷನ್ ಆಗ್ಬೇಕು. ಆಮೇಲೆ ನನ್ಗಂತ ಇನ್ನ ಒಂದು ಲಿಸ್ಟ್ ಇದೆ ಪ್ರಭು. ಇವಾಗ ಒಂದು 5 ಕ್ವಶನ್ ಇದೆ ನನ್ನ ಹತ್ರ. ಮೋಸ್ಟ್ಲಿ ಇವಾಗ ಟೈಮ್ ಇಲ್ಲ ಅಂತ ಅನ್ಸುತ್ತೆ. ಏನ್ ಮಾಡೋಣ, ಕೇಳೋಣ, ನಾಳೆ ಕೇಳೋ ಪ್ರಭು? ಇಲ್ಲ, ಯಾವಾಗಾದ್ರೂ ಒಂದ್ಸರಿ, ತಿಂಗಳಿಗೆ ಒಂದ್ಸರಿ, 2 ತಿಂಗಳಿಗೆ ಒಂದ್ಸರಿ ಕ್ವಶನ್ ಆನ್ಸರ್ ಸೆಷನ್ ಅಂತ ಇಟ್ಕೊಂಡು ಯಾವುದೇ ವಿಷಯದಲ್ಲಿ ಏನು ಪ್ರಶ್ನೆ ಬರುತ್ತಲ್ಲ ಆ ಪ್ರಶ್ನೋತ್ತರ ಬೇಕಾದ್ರೆ ಚರ್ಚೆ ಮಾಡೋಣಂತೆ. ಇವತ್ತಂತೂ ಟೈಮ್ ಇಲ್ಲ. ಇವಾಗ ಟೈಮ್ ಇಲ್ಲ ಪ್ರಭು. ನಾಳೆ ಈ ಕ್ವಶನ್ ಆನ್ಸರ್ಸ್ ಕಂಪ್ಲೀಟ್ ಮಾಡಿ ನಾವು ಮುಂದಕ್ಕೆ ಹೋಗೋದಾ ಪ್ರಭು? ಆಯ್ತು ಸರಿ, ನಿಮ್ಮ ಇಚ್ಛೆ. ನಾಳೆ ಬೇಕಾದ್ರೆ ಬೇರೆಯವರು ಕೇಳ್ತಿದ್ರೆ ಕೇಳಿ, ಪ್ರಶ್ನೋತ್ತರ ಮಾಡೋಣಂತೆ. ಇದು ನೋಡಿ ಬಹಳ ಮುಖ್ಯವಾದ ವೈಷ್ಣವ ಅಲ್ಲ, ನಾನು ಹೇಳ್ತೇನೆ, ವೈಷ್ಣವ ಬ್ರಾಹ್ಮಣನ್ಕಿಂತ ಶ್ರೇಷ್ಠ. ಇದು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯವಾದದ್ದು. ಇದು ಅರ್ಥ ಮಾಡ್ಕೊಂಡ್ರೆ ಮುಂದೆ ಭಾಗವತದಲ್ಲಿ ನಾವು ಮುಂದುವರಿಬಹುದು. ಇಲ್ಲಾದ್ರೆ ನಾವು ಇಲ್ಲೇ ಸಿಕ್ಕಾಕೊಂಡ್ಬಿಡ್ತೀವಿ, ಮುಂದುವರ್ಲಿಕ್ಕೆ ಆಗಲ್ಲ. ಬಟ್ ಅದೇ ವೈಷ್ಣವ ಯಾರು ಅನ್ನೋದನ್ನು ಒಂದು ಕ್ವಶನ್ ಇದೆ, ಅದೆಲ್ಲ ನಾವು ನಾಳೆ ಡಿಸ್ಕಸ್ ಮಾಡೋಣ ಪ್ರಭುಜಿ. ಹಾ ಪ್ರಭುಜಿ, ಖಂಡಿತವಾಗಿ. ಧನ್ಯವಾದ ಪ್ರಭುಜಿ. ಪ್ರಾಪರ್ ನಮ್ಗೆ ಒಂದು ಮೈಂಡ್ ಸೆಟ್ ಮಾಡ್ತಾ ಇದ್ದೀರಾ. ನಾವೆಲ್ಲರೂ ಅದನ್ನ ನಾಳೆ ಇನ್ನೊಂದು 4 ಸಣ್ಣ ಕ್ವಶನ್ಸ್ ಇದೆ, ಅದನ್ನ ಡಿಸ್ಕಸ್ ಮಾಡ್ಬಿಟ್ಟು ನಾವು ಮುಂದಕ್ಕೆ ಹೋಗೋಣ ಪ್ರಭುಜಿ. ಸರಿ. ಹರೇ ಕೃಷ್ಣ, ಧನ್ಯವಾದ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದಕಿ ಜಯ. ಜಯ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ಧನ್ಯವಾದಗಳು. ಹರೇ ಕೃಷ್ಣ.